ಅತಿ ಹೈಯೆಸ್ಟ್ ಕರಪ್ಷನ್ ಇರೋದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ನ್ಯಾಯಮೂರ್ತಿಗಳು ಹೈಯೆಸ್ಟ್ ಕರಪ್ಟ್. ಕೋರ್ಟಿಗೆ ಕರೀಲಾರ್ದೇ ವಿಡಿಯೋ ಡಿಲೀಟ್ ಮಾಡ್ತೀನಿ. ಸೊ ಆ ಜಡ್ಜ್ ಕೂಡ ಕರಪ್ಟ್ ಆಗಿದ್ದಾನೆ ಅನ್ನೋ ವಾಸನೆ ಬರ್ತೋ ಇಲ್ಲೋ, ಎಲ್ಲ ವಿಡಿಯೋಗಳನ್ನು ಕೂಡ ಬ್ಲಾಕ್ ಮಾಡಿಸ್ತಾ ಇದೆ. ಬಹುಶಃ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ, ನಿಮ್ಮ ಚಾನಲ್ನ, ನಿಮ್ಮ ಯೂಟ್ಯೂಬ್ ನೋಡ್ತಾರೆ, ಆದಷ್ಟು ಬೇಗ ನೋಡಿ, ಆದಷ್ಟು ಬೇಗ ಶೇರ್ ಮಾಡಿ. ಎನಿ ಟೈಮ್ ಇಟ್ ಮೇ ಡಿಲೀಟ್. ಅವ್ರು ಯಾವಾಗ ಬೇಕಾದರೂ ಇದನ್ನ ಡಿಲೀಟ್ ಮಾಡ್ತಾರೆ. ಸೌಜನ್ಯ ಕೇಸಲ್ಲಿ ಮಹೇಶ್ ತಿಮ್ರೋಡಿ ಅವ್ರನ್ನ ಗಡಿ ಪಾರ್ ಮಾಡಬೇಕು. ಮಹೇಶ್ ಶೆಟ್ಟರು ಕೋಮುವಾದದ ಭಾಷಣ ಇದ್ರೆ ಹಾಕಿ ಸರ್, ನಾನು ನೋಡ್ತೀನಿ. ಎಲ್ಲಾದ್ರೂ ಮಾತಾಡಿ. ನಾನು ಅಪ್ಪಟ ಹಿಂದೂವಾದಿ. ಕರಾವಳಿಯಲ್ಲಿ ಮೂಡುಬಿದ್ರೆ ಹತ್ರ ಒಂದು ಪ್ರಕರಣ ದಾಖಲಾಗುತ್ತೆ, ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ವೆರಿ ಸಿಂಪಲ್. ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗುತ್ತೆ. ಎಲ್ಲಾದ್ರೂ ಕೇಳಿದ್ದೀರಾ? ಮುಖ್ಯ ಲೋಕಾಯುಕ್ತ ಆದಂಥವರು ಶ್ರೀಯುತ ವಿಶ್ವನಾಥ್ ಶೆಟ್ಟಿ. ಯಾರು ಈ ವಿಶ್ವನಾಥ್ ಶೆಟ್ಟಿ ಸರ್? ಈ ನಕಲಿ ದೇವಮಾನವ ಕುಟುಂಬಕ್ಕೆ ಅತ್ಯಂತ ಆಪ್ತರ. ಯಾವಾಗ ಇವರು ಉನ್ನತ ಹುದ್ದೆಯನ್ನು ತಗೋತಾರೆ, ಹೋಗಿ ಇವ್ರದ್ದು ಕಾಲು ಬಿದ್ದು ಆಶೀರ್ವಾದ ತಗೊಂಡು ಬರ್ತಾರೆ. ಈ ಪ್ರಕರಣದ ಆದೇಶ ಇದೆಯಲ್ಲ, ಮ್ಯೂಸಿಯಂ ನಲ್ಲಿ ಇಡಬೇಕು. ಈ ವಿಶ್ವನಾಥ್ ಶೆಟ್ಟಿ ಸಾಹೇಬ್ರು, ಹಿ ವಾಸ್ ದಿ ಅಡ್ವೊಕೇಟ್ ಅಪಿಯರಿಂಗ್ ಆನ್ ಬಿಹಾಫ್ ಆಫ್ ಸಂತ ಜನಾರ್ದನ್ ರೆಡ್ಡಿ. ಇನ್ನೊಬ್ರು ಸಂತ ಡಿ ಕೆ ಶಿವಕುಮಾರ್. ಕರಪ್ಷನ್ ಕೇಸನ್ನ ಡಿಫೆಂಡ್ ಮಾಡ್ಕೊಂಡವರು, ನಾಟ್ ಅಗೇನ್ಸ್ಟ್ ಕರಪ್ಷನ್. ಆನಂತರ ಈ ಎಲ್ಲಾ ಸಂತರ ಮೇಲೆ ಪರಮ ಪೂಜ್ಯ ಶ್ರೀ ಶ್ರೀ ನಕಲಿ ದೇವಮಾನ ಎಲ್ಲರನ್ನು ಸಾಕ್ತಾ ಇರೋದು ಅವರು. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಾಹೇಬ್ರು ದ ಮೋಸ್ಟ್ ಆನೆಸ್ಟ್ ಪರ್ಸನ್. ಅಷ್ಟೇ ಅಲ್ಲ, ಗಾಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಜೈಲಿಗೆ ಕಳಿಸಿದವರು. ಸಿಎಂ ಕಚೇರಿಯಲ್ಲಿ ಸಿಎಂ ನೋಡ್ತಾರೋ ಬಿಡ್ತಾರೋ, ಒಟ್ಟು ಎಲ್ಲೂ ಕೂಡ ಅದನ್ನ ಬಹಿರಂಗ ಮಾಡುವುದೇ ಇಲ್ಲ. ಸೌಜನ್ಯ ಮರು ತನಿಖೆ ಮಾಡಬೇಕು ಅನ್ನೋದಕ್ಕೆ ಆ ಫೈಲನ್ನೇ, ಒಪಿನಿಯನ್ನೇ ಕೊಡುವುದಿಲ್ಲ, ಮುಚ್ಚಿಟ್ಕೊಂಡು. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮೊನ್ನೆ, ನಾವು ನಿಮ್ಮ ರಕ್ಷಣೆಗಿದ್ದೀವಿ ಶ್ರೀಗಳೇ. ನೀವು ಯಾವುದಕ್ಕೂ ಕೂಡ ಅಂಜೋ ಸಂದರ್ಭನೇ ಇಲ್ಲ. ನನ್ನಂತ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ. ಯಾಕೆ ಲೋಕಾಯುಕ್ತ ಕಚೇರಿಗೆ ಹೋಗಿ ಚೂರಿ ಹಾಕಿ ಬರುವಷ್ಟು ಎಷ್ಟು ಫ್ರಸ್ಟ್ರೇಷನ್ ಆಗಿರ್ತದೆ. ಈ ಹ್ಯಾಸ್ ಗಿವನ್ ಮೆನಿ ಕಂಪ್ಲೇಂಟ್ಸ್. ಇವ್ರಿಗೆ ಜನರಿಗೆ ತಲುಪಿಸುವಂಥದ್ದು ಈಗ ಸೋಷಿಯಲ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ತೆವಳ್ತಾ ಇದೆ. ದೇ ಆರ್ ಕ್ರಾಲಿಂಗ್. ಅವಕ್ಕೆ ಬೆನ್ನು ಮೂಳೆನೇ ಇಲ್ಲ. ಅಲ್ಲಿ ದಂಧೆ ಆಗಿದ್ದು ಎಲ್ರಿಗೂ ಗೊತ್ತಿದೆ. ಸಂತೋಷ್ ರಾವ್ನೇ ಅಪರಾಧಿ ಅಂತ ಮಾತಾಡ್ತಾರೆ. ವಾಟ್ ನಾನ್ಸೆನ್ಸ್ ದೇ ಆರ್ ಟಾಕಿಂಗ್. ನಕಲಿ ದೇವಮಾನ ಅತ್ಯಾಚಾರಿ ಕುಟುಂಬದ ದಲಾಲ್ ಬಂದು ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಕೊಡ್ತಾನೆ. ನ್ಯಾಷನಲಿ ರೆಪ್ಯೂಟೆಡ್ ಚಾನಲ್ ನಲ್ಲಿ ಫೋರ್ಫಿಡೆಡ್ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ. ಒಂದು ಬಿಡದಿಲಿ ಒಂದು ಕೇಸ್ ಆಯ್ತು, ಖುಷಿ ಕೇಸು. FIR ಅನ್ನ ರೈಲ್ವೆ ಪೊಲೀಸರು ಮಾಡಲ್ಲ. ಸಾಕಷ್ಟು ಜನ ದಲಿತ ಮುಖಂಡರು ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಬರ್ತಾರೆ. ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಬಂದು ಹಿಂಗೆ ಚೆಕ್ ಕೊಟ್ಟು 4-5 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಇದುವರೆಗೂ ಕೂಡ ಆ ದುಡ್ಡು ಆ ತಾಯಿಗೆ ಬಂದೇ ಇಲ್ಲ. ಸ್ವತಃ ಬಿಡದಿ ಪೊಲೀಸ್ ಸ್ಟೇಷನ್ ಅವರೇ FIR ಹಾಕ್ತಾರೆ. ಇಟ್ ಈಸ್ ದ ಮರ್ಡರ್ ಅಂತ FIR ಹಾಕ್ತಾರೆ 12ನೇ ತಾರೀಕಿಗೆ. ಕೊಲೆ ಆಗಿದೆ ಅಂತಂದ ಮೇಲೆ ಕೊಲೆಗಡಕರು ಯಾರು ಅಂತ ನಾವು ಕೇಳ್ತಾ ಇದೀವಿ. ಅದು ತಪ್ಪ? ಕೇಳೋದು ತಪ್ಪ? FIR ಮಾಡಿದವ್ರು ಯಾರು ಕೊಲೆ ಅಂತ ಹೇಳಿ? ಬಟ್ಟಣ್ಣವ್ರು ಹೋಗಿ FIR ಹಾಕಿದ್ನ? ಸಮೀರ್ ಹೋಗಿ FIR ಬರೆದ್ನ? ಯಾರು ಬರ್ದಿದ್ರು? ಯಾವಾಗ ಕೊಲೆಗಡಕ ಯಾರು ಅಂತ ಕೇಳಬೇಕ? ಇಲ್ಲ ಇದು ಕೊಲೆ ಅಲ್ಲ, ಇದು ಸುಸೈಡ್ ಅಂತ ಮತ್ತೆ ವಾಪಸ್. ಯಾರು ಹೇಳ್ತಾ ಇದಾರದ್ನ? ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷರು ಬಂದು ಇದು ಮರ್ಡರ್ ಅಲ್ಲ, ಸುಸೈಡ್. ಇದು ಅವ್ರ ಕೆಲಸ ಏನ್ರಿ? ಕಂಪೆನ್ಸೇಷನ್ ಡಿ ಕೆ ಶಿವಕುಮಾರ್ ಚೆಕ್ ಹಿಂಗ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡ್ರಲ್ಲ, ಇದುವರೆಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ದುಡ್ಡು ಸಿಕ್ಕಿಲ್ಲ. ಅವರು ಯಾಕೆ ಕೊಟ್ಟಿಲ್ಲ ಅಂತ ಕೇಳಬೇಕಾಗಿತ್ತು. ಕೇಳಿಲ್ಲ ಅವ್ರು ಅದನ್ನ. ಸಮೀರ್ ಮೇಲೆ ಒಂದು 10 ಕೋಟಿ ರೂಪಾಯಿಂದ ಮಾನಸಿಕ ಮೊಕದ್ದಮೆ ಹಾಕಿದ್ದಾರೆ. ಸಮೀರ್ ವಿಡಿಯೋ ಮಾಡಂಗಿಲ್ಲ. ಏನ್ ಸರ್ ಇದು? ನೋಡಿ 10 ಕೋಟಿ ಬಗ್ಗೆ ಏನಂತಂದ್ರೆ ಅರ್ಥ ಆಯ್ತಾ? ಕೇಳಿ, ಸಮೀರ್ಗೆ ಕೇಳಿ, ಮಾತಾಡಿ. ಹದಿನೆಂಟು ವರ್ಷಗಳ ಕನಸು ಒಂದು ನನಸಾಯ್ತು. 18 ವರ್ಷದಿಂದ ನಾನೇನು ಕನಸು ಕಂಡಿಲ್ಲ. ಯಾರು ಕನಸು ಕಂಡ್ರು ಗೊತ್ತಿಲ್ಲ. ಅಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ 18 ವರ್ಷದವ್ರೆ. ಕನಸು ಕಂಡ್ಕೊಂಡೇ ಹುಟ್ಟಿದ್ರೆ ಗೊತ್ತಿಲ್ಲ ನನಗೆ. ಕಾಲು ತುಳಿತಕ್ಕೆ ಕಾರಣ ಯಾರು ಹೇಳಿ? RCB ಪ್ರೇಕ್ಷಕರಿಗೆ ಒಂದು ಗೈಡೆನ್ಸ್ ಅಂತ ಇದೆ. ಪರ್ಮಿಷನ್ ಅಂತ ಹೇಳಿದ್ರೆ ರೈಟಿಂಗ್ನಲ್ಲಿ ಪೊಲೀಸರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಆಗಲ್ಲ. ಕಮಿಷನರ್ ದಯಾನಂದ್ ಸಾಹೇಬ್ರಿಗೆ ಸಸ್ಪೆಂಡ್ ಮಾಡಿದ ಗ್ರೌಂಡ್ಸ್ ಏನು ಗೊತ್ತಾ? ನೀವು ರೈಟಿಂಗ್ನಲ್ಲಿ ರಿಜೆಕ್ಟ್ ಮಾಡಿಲ್ಲ ಅಂತ. ರೈಟಿಂಗ್ನಲ್ಲಿ DCP ಭದ್ರತಾ ವ್ಯವಸ್ಥೆಯ ಸೆಕ್ಯೂರಿಟಿ ಇನ್ಚಾರ್ಜ್ ಆಫ್ ವಿಧಾನಸೌಧ DCP ಅವರು ರಿಟರ್ನ್ ಡಾಕ್ಯುಮೆಂಟ್ ಕಳಿಸ್ತಾರೆ, ನಾವು ಬೇಡ ಅಂದಿದ್ದೀವಿ.
ಅವರು ಬೇಡ ಅಂದ ಮೇಲೆ ಡಿ ಕೆ ಶಿವಕುಮಾರ್ ಯಾಕೆ ಹೋದ್ರು? ಯಾವ ರೀತಿ CM ಆಫೀಸು ಮಿಸ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ, ಮಿಸ್ ಇನ್ಫಾರ್ಮ್ಡ್ ಆಗ್ತಾ ಇದೆ ಅನ್ನೋದಕ್ಕೆ ಗೋವಿಂದರಾಜು ಇಸ್ ದ ಬೆಸ್ಟ್. ದಯಾನಂದ್ ಸಾಹೇಬರು ಓಪನ್ ಆಗಿ ಹೇಳಿದ್ದಾರೆ, ನಾನು ಲಂಚ್ ಮತ್ತು ಲಂಚ ತಗೊಳ್ಳೋದಿಲ್ಲ. ಆ ಸ್ಟೇಟ್ಮೆಂಟ್ ಕೊಡ್ಬೇಕಂದ್ರೆ ಬಹಳ ಗಟ್ಸ್ ಇರಬೇಕು. ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ರಿ, ACP ಸಸ್ಪೆಂಡ್ ಮಾಡಿದ್ರಿ, ಪುಕ್ಸಟ್ಟೆ ಪೋಸ್ಟಿಂಗ್ ಕೊಟ್ಟಿದ್ರ. ಒಬ್ಬ ACP ಮಿನಿಮಮ್ ₹1 ಕೋಟಿ ಕೊಡಬೇಕು, DCP ಕೊಡಬೇಕು 1.5, 2 ಕೋಟಿ, 3 ಕೋಟಿವರೆಗೆ ದುಡ್ಡು ತಗೊಂಡೇ ಪೋಸ್ಟಿಂಗ್ ಮಾಡ್ತಾರೆ. ದಿಸ್ ಇಸ್ ದ ಫ್ಯಾಕ್ಟ್. ಯಾವ್ಯಾವ ಏಜೆಂಟ್ರು ಯಾರ್ಯಾರ ಕಡೆ ವಸೂಲಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಸಸ್ಪೆಂಡ್ ಮಾಡಿದ್ರಲ್ಲ, ಅವ್ರ ದುಡ್ಡು ಯಾರು ಕೊಡ್ತಾರೆ? 50 ಲಕ್ಷ 1 ಕೋಟಿ ಕೊಟ್ಟು ಪೋಸ್ಟಿಂಗ್ ಕೊಟ್ಟಿರಲ್ಲ, ಡಿ ಕೆ ಶಿವಕುಮಾರ್ ವಾಪಸ್ ಕೊಡ್ತಾರಾ? ಒಂದೊಂದು ಪೊಲೀಸ್ ಸ್ಟೇಷನ್ಗೆ ಒಂದೊಂದು ರೇಟ್ ಇದೆ. ಉಪ್ಪಾರಪೇಟೆಗೆ ಒಂದು, ಕಬ್ಬನ್ ಪಾರ್ಕ್ ಒಂದು, RT ನಗರ್ ಒಂದು. RT ನಗರ್ ಇನ್ಸ್ಪೆಕ್ಟರ್ ಸುಸೈಡ್ ಮಾಡ್ಕೊಂಡ್ರು ಗೊತ್ತಾ? ನೀವು ದುಡ್ಡು ತಗೊಳ್ಳಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡೋಕ್ಕೂ ಒಂದು ನೈತಿಕತೆ ಇರ್ತದೆ. ನೀವು ದುಡ್ಡು ತಗೊಂಡು ಸುಮ್ಮನೆ ತಪ್ಪಿಲ್ದೇನೆ ಸಸ್ಪೆಂಡ್ ಮಾಡಿದ್ರೆ ಏನ್ ಮಾಡ್ಬೇಕು? ಅತಿ ಹೆಚ್ಚಿಗೆ ಫ್ರಸ್ಟ್ರೇಷನ್ ಅಲ್ಲಿ ಬದುಕ್ತಾ ಇರೋದು ಪೊಲೀಸ್ ಸಿಬ್ಬಂದಿ. ಮೇ ಬಿ ಎನ್ IPS ಆಫೀಸರ್ ಅವರ ಕಾನ್ಸೆಪ್ಟ್. ನಾನು ಯಾರ್ದೋ ಏಜೆಂಟ್ ಅಲ್ಲ. ನಾವು ಆಗ್ಲಿ, ಮಹೇಶ್ ಶೆಟ್ಟರ್ ಆಗ್ಲಿ, ಜಯಂತ್ ಅವರಾಗ್ಲಿ, ಇಡೀ ನಮ್ಮ ಸೌಜನ್ಯ ಹೋರಾಟಗಾರರು. ಯಾರಿಗೆ ಧ್ವನಿ ಇಲ್ಲ ಅವ್ರ ಪರವಾಗೇ ಮಾತಾಡ್ತೀವಿ. ಈಗಿನವರು ದೈವದ ಪರವಾಗಿ ಮತ್ತು ಧರ್ಮದ ಪರವಾಗಿ ಇರಬೇಕು, ಅದು ನಡ್ಕೊಳ್ತಾ ಇಲ್ಲ. ಅವರು ಇಡೀ ಸರ್ಕಾರವನ್ನೇ ಹಿಂಗಳ್ಳಾಡ್ತಾರೆ. ಇಡೀ ಹೋರಾಟವನ್ನ ಮುಂದೆ ನಡೆಸ್ತಾ ಇರುವಂಥದ್ದು ಆ ಸೌಜನ್ಯ ಅನ್ನುವಂಥ ಒಂದು ಶಕ್ತಿ. ಒಂದ್ ವೇಳೆ ಏನಾದರೂ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡ್ರೆ ನನ್ನಿನ ಥರನೇ ಹೋರಾಟ ಅಂತ ಎಂತೂ ಹೇಳಿಲ್ಲ. ನಾನೇನಾದರೂ ಅದನ್ನ ಹೇಳಿದ್ರೆ ನನ್ನಂಥ ಮೂಕನೇ ಯಾರಿಲ್ಲ. ಈ ಹೋರಾಟಕ್ಕೆ ಬಹಳಷ್ಟು ಪ್ರಾಮಾಣಿಕತೆ ಇದೆ. ಸೊ ಹಿ ಇಸ್ ದ ಕ್ಯಾಪ್ಟನ್. ಪದ್ಮಾ ಟಾಕೀಸ್ ಅಲ್ಲಿ ವಿತ್ ಫ್ಯಾಮಿಲಿ ನೋಡಿದ ಸಿನಿಮಾ ಆಫ್ಟರ್ 20 years ನೋಡಿದ್ದೀನಿ ಧಾರವಾಡದಲ್ಲಿ ಥಿಯೇಟರ್ನಲ್ಲಿ. ಸೊ ಪಾರ್ಟ್ 2 ಬರಬೇಕು ಅಂತ ನಾನು ಅನ್ಕೋತೀನಿ. ಆದ್ರೆ ಇಲ್ಲಿ ಒಂದು ನಿಮ್ಮ ರಾಜನಾಗಿ ಬೇಡಿಕೊಳ್ತಿದ್ದೇನೆ, ಈ ದೈವವನ್ನು ನನ್ನ ಮಡಿಲಿಗೆ ಹಾಕಿ. ನಿಜ ಜೀವನದಲ್ಲಿ ಅದೇ ವೃಷಭ್ ಶೆಟ್ಟಿ ಅವರು ಆ ದಣಿಗಳಿಗೆ ಹೋಗಿ ಹೊಗಳಿ ಅವರು, ಇವರು ನಿಜ ಜೀವನದಲ್ಲಿನೂ ಕೂಡ ಒಂದೇ ಒಂದು ಮಾತು ಸೌಜನ್ಯ ಪರವಾಗಿ ಆಡ್ಬಿಟ್ಟಿದ್ರೆ ವೃಷಭ್ ಶೆಟ್ಟಿ ಅವರು ಸೈಡ್ ಎಲ್ಲರೂ ಕೂಡ ಸೌಜನ್ಯ ಹೋರಾಟ. ಆದರೆ ವೃಷಭ್ ಶೆಟ್ಟಿ ಅವರು ಒಬ್ಬರೇ ಇದನ್ನ ದೈವ ಹೆಂಗ್ ಒಪ್ಕೊಳ್ಳುತ್ತೆ? ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಿನ್ಸ್ ಸ್ಟುಡಿಯೋಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ನಮ್ಮ ಚಾನಲ್ನಲ್ಲಿ ಶ್ರೀಯುತ ಗಿರೀಶ್ ಮಟ್ಟಣ್ಣ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಸರ್. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿಕ್ಕೆ ನಿಜವಾಗ್ಲೂ ತುಂಬ ಹೃದಯ ಧನ್ಯವಾದಗಳು ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್. ತುಂಬ ದಿವಸದ ಮೇಲೆ ಮತ್ತೆ ಪ್ರಿನ್ಸ್ ಸ್ಟುಡಿಯೋಸ್ ನಮ್ಮ ಪಾಡ್ಕಾಸ್ಟಿಗೆ ಬಂದು ಕೂತಿದ್ದೀರಾ. ಹೌದು, ತುಂಬ ಖುಷಿ ಆಗ್ತಿದೆ ಸರ್. ಹೌದು. ಏನು ಅಂದರೆ ಲಾಸ್ಟ್ ಟೈಮ್ ಹೀಗೆ ಮಾತಾಡ್ತಾ ಇದ್ವಿ ನಿಮ್ಮ ಇದ್ರ ಬಗ್ಗೆ, ಒಂದು ಸೌಜನ್ಯ ಕೇಸು, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ವಿ. ತುಂಬ ವ್ಯೂವರ್ಸ್ಗಳು ನೋಡ್ತಾ ಇದ್ರು, ತುಂಬ ಖುಷಿ ಪಟ್ರು. ಮತ್ತೆ ಕರೆಸಿ ಗಿರೀಶ್ ಮಟ್ಟಣ್ಣ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿ ಕೂರಿಸಿ ಮತ್ತೆ ಮಾತಾಡಿಸಿ ತುಂಬ ಜನ ಕಮೆಂಟ್ಸ್ ಬಂತು. ಎಲ್ಲರೂ ತುಂಬ ಖುಷಿ ಪಟ್ರು. ಈಗ ಅದೇ ಥರ ಸೌಜನ್ಯ ಕೇಸ್ ಎಲ್ಲಿಗೆ ಬಂದಿದೆ ಸರ್ ಇವಾಗ ಕಾನೂನು ವ್ಯವಸ್ಥೆಯಲ್ಲಿ? ಈಗ ಒಂದು ಕಾರು ಓಡಿಸ್ಬೇಕಂತ ಹೇಳಿದ್ರೆ ಓಡಿಸೋನಿಗೆ ಗೇರ್ ಎಲ್ಲಿದೆ, ಗೇರ್ ಹೆಂಗೆ ಚೇಂಜ್ ಮಾಡಬೇಕು, ಆಕ್ಸಿಲೇಟರ್ ಎಲ್ಲಿದೆ, ಸ್ಟೇರಿಂಗ್ ಹೆಂಗೆ ಹಿಡಿಬೇಕು, ಮತ್ತು ಏನೇನೋ ಕಾರು ಸರಿ ಇದೆಯಾ, ಪೂರ್ತಿ ಟ್ಯಾಂಕ್ ಡೀಸೆಲ್ ಇದೆಯಾ, ಸೊ ಇವನ್ನೆಲ್ಲ ಚೆಕ್ ನೋಡ್ತಿರ್ಬೇಕಾಗತ್ತೆ. ತುಂಬ ಜನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಸೌಜನ್ಯ ಪ್ರಕರಣವನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವ್ರು ಕಾರ್ ಇಷ್ಟೇ ನೋಡ್ತಾ ಇದ್ದಾರೆ, ಒಳಗಡೆ ಏನೇನೋ ಇದನ್ನಾಗ್ತಾ ಇದೆ ಅನ್ನೋದು. ಅಂದರೆ ಕಾನೂನು ವ್ಯವಸ್ಥೆ ನಾನು ಮಾತಾಡ್ತಾ ಇರೋದಿಲ್ಲ ಇವತ್ತು ತಮ್ಮ ಜೊತೆಗೆ. ಎಕ್ಸ್ಕ್ಲೂಸಿವ್ ಆಗಿ ಕಾನೂನು ವ್ಯವಸ್ಥೆಯನ್ನು ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಝುವಾಲಜಿ ಸ್ಟೂಡೆಂಟ್ಗಳಿಗೆ ಡಿಸೆಕ್ಷನ್ ಅಂತ ಗೊತ್ತಿರ್ತದೆ. ನಾವು ಝುವಾಲಜಿ ಪ್ರಾಕ್ಟಿಕಲ್ ಲ್ಯಾಬ್ರೇಟರಿಯಲ್ಲಿ ಡಿಸೆಕ್ಷನ್ ಅಂತಾರೆ. ಸೊ ಕಾನೂನು ವ್ಯವಸ್ಥೆಯನ್ನು ತೆರೆದಿಡುವಂಥ ಪ್ರಯತ್ನ ಮಾಡ್ತೇನೆ, ಯಾವ ರೀತಿ ನಮ್ಮ ಸಿಸ್ಟಮ್ ಇದೆ ಅಂತೇಳಿ. ಒಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಕೊಡ್ತೀನಿ. ಪ್ರಕರಣ ಆಗಿತ್ತು ಕರಾವಳಿಯಲ್ಲಿ ಮೂಡುಬಿದ್ರೆ ಹತ್ರ
ಒಂದು ಪ್ರಕರಣ ದಾಖಲಾಗುತ್ತೆ, ಸಿವಿಲ್ ಪ್ರಕರಣ. ಮೊದಲು ಏನೋ ಸಿವಿಲ್ ಪ್ರಕರಣ ಅಂತ ಹೇಳಿದ್ರೆ ಅದು ಸಿವಿಲ್ ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ವೆರಿ ಸಿಂಪಲ್. ನೋಡಿ, ನನಗೆ ನನ್ನ ಗದ್ದೆಗೆ ಹೋಗೋದಕ್ಕೆ ಇವರು ದಾರಿ ಕೊಡ್ತಾ ಇಲ್ಲ ಅಂಥೇಳಿ ಆ ಜಾಗೆ ಓನರ್ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆಕ್ಚುಲಿ ಅದು ಸಮಸ್ಯೆನೇ ಇರುವುದೇನೇ ಇಲ್ಲ, ದಾಖಲಾಗುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲ, ಅಥವಾ ಕೋರ್ಟ್ನಲ್ಲಿ ಸಿವಿಲ್ ಸೂಟ್ ಅಲ್ಲ, ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗುತ್ತೆ. ಎಲ್ಲಾದ್ರೂ ಕೇಳಿದ್ದೀರಾ? ಲೋಕಾಯುಕ್ತದಲ್ಲಿ. ಆ ನಂತರ ಲ್ಯಾಂಡ್ ಓನರ್ ಯಾರು? ಅವರೇನು ಸರ್ಕಾರಿ ನೌಕರ? ಸರ್ಕಾರಿ ನೌಕರ ಇರಬೇಕು. ಹಿ ಮಸ್ಟ್ ಬಿ ಎ ಗೌರ್ಮೆಂಟ್ ಸರ್ವೆಂಟ್, ಸ್ಟೇಟ್, ಸೆಂಟ್ರಲ್, ಅಥವಾ ಏನಾದ್ರು, ಅಥವಾ ₹1 ರೆಮ್ಯುನರೇಷನ್ ಆದ್ರೂ ಬರ್ತಾ ಇರ್ಬೇಕು ಅವ್ರಿಗೆ. ಅಥವಾ ಏಡೆಡ್ ಏನಾದ್ರು ಇದೆಯಾ ಅವ್ರಿಗೆ? ಸರ್ಕಾರದಿಂದ ಏಡ್ ಬರ್ತಾ ಇದೆ? ಏನೂ ಇಲ್ಲ. ಈ ಸಿಂಪ್ಲಿ ಲ್ಯಾಂಡ್ ಓನರ್ ಮತ್ತು ಪ್ರೈವೇಟ್ ಸ್ಕೂಲಿನ ನಡೆಸ್ತಾ ಇರೋರು, ಪ್ರೈವೇಟ್ ಸ್ಕೂಲ್. ಅವ್ರ ಮೇಲೆ ಲೋಕಾಯುಕ್ತದವರು ದೂರನ್ನು ಕೂಡ ತಗೊಳ್ತಾರೆ. ದೂರ್ ಕೊಟ್ಟವ್ರು ಏನಾದ್ರು ಪ್ರಭಾವಿ? ನಾನು ಕೇಳ್ಬೋದು, ಭಾರಿ ಪ್ರಭಾವಿ? ಏನೂ ಇಲ್ಲ. ಪಾಪ ಶೀಸ್ ಅ ಲೇಡಿ, ಗದ್ದೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ಸಾಮಾನ್ಯ ಮಹಿಳೆ. ಆಮೇಲೆ ಆ ಪ್ರಕರಣ ಏನಾಗುತ್ತೆ, ಅವರು ಕೇಸ್ ಫೈಟ್ ಮಾಡ್ತಾರೆ, ಬೈತಾರೆ ಲೋಕಾಯುಕ್ತರಿಗೆ. ಆಮೇಲೆ ಇನ್ ಬಿಟ್ವೀನ್ ನೋಡಿ, ಲೋಕಾಯುಕ್ತ DSP ಬರ್ತಾರೆ, ಲೋಕಾಯುಕ್ತ ಇನ್ಸ್ಪೆಕ್ಟರ್, ಲೋಕಾಯುಕ್ತ PSI ಎಲ್ಲ ಬಂದು ನೋಡ್ರಿ ಜಾಗ ಬಿಟ್ಟು ಕೊಟ್ಬಿಡ್ರಿ ಅಂತ ಹೇಳ್ತಾರೆ. ಯಾರಿಗೆ ಜಾಗ ಬಿಟ್ಟು ಕೊಡ್ಬೇಕು ಅಲ್ವಾ? ಹೌದು. ಈಗ ನಾನು ನಿಮ್ಗೆ ದಾಖಲೆ ತೋರಿಸ್ತಾ ಇದ್ದೀನಲ್ಲ, ಸ್ಕೆಚ್ ಮ್ಯಾಪ್ ಇದು. ಈಗ ನೀವು ಕೇಳ್ಬೋದು, ಯಾರಿಗೆ ಬಿಟ್ಟು ಕೊಡಿ ಅಂತ ಕೇಳ್ತಾ ಇದ್ರು ಅವರು. ಸ್ವಲ್ಪ ಈ ಕಡೆ ಸ್ಕ್ರೋಲ್ ಕೆಳಗಡೆ ಮಾಡಿ. ಈಗ ಅದೇ ವಿಷಯಕ್ಕೆ ಬರ್ತಾ ಇದೀನಿ ಇವಾಗ. ಯಾರು ಇದಕ್ಕೆ ಏನ್ ಕಾರಣ ಇದು ಅಂದ್ಬಿಟ್ಟು ಅಂತ. ಆ ಜಾಗೆಗೆ ಅಟ್ಯಾಚ್ ಆಗಿದ್ದ ಲ್ಯಾಂಡೇ ನಕಲಿ ದೇವಮಾನವನ ಲ್ಯಾಂಡ್. ನೋಡಿ ಅದ್ರಲ್ಲಿ ಇದೆ, ನೋಡಿ ಯಾರ್ದಿದೆ. ಅವರು ಹುನ್ನಾರ ಏನಂತ ಹೇಳಿದ್ರೆ, ಇಡೀ ಈ ಜಾಗನ ಕಬಳಿಸ್ಕೊಳ್ಳತಕ್ಕಂತ ಒಂದು ಹುನ್ನಾರ. ಕೇಸ್ ರಿಜಿಸ್ಟರ್ ಆಗ್ಬೇಕಾಗಿರೋದು ಅದು ಏನು, ಅಕಸ್ಮಾತ್ ನಿಮಗೆ ರಸ್ತೆ ಜಾಗ ತೊಂದರೆ ಇತ್ತಂತ ಹೇಳಿದ್ರೆ ಸಿವಿಲ್ ಸೂಟ್ ಫೈಲ್ ಮಾಡಿ ನೀವು. ಲೋಕಾಯುಕ್ತದವ್ರು ಯಾಕೆ ಈ ಕೇಸ್ ತಗೊಂಡ್ರು ಇದನ್ನ? ಯಾಕೆ ಅಂತ ಹೇಳಿದ್ರೆ, ಆವಾಗಿನ ಸಂದರ್ಭದಲ್ಲಿ ಮುಖ್ಯ ಲೋಕಾಯುಕ್ತ ಆದಂಥವರು ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಅವರು, ನಿವೃತ್ತ ಜಸ್ಟಿಸ್. ಯಾರು ಈ ವಿಶ್ವನಾಥ್ ಶೆಟ್ಟಿ ಸರ್? ವಿಶ್ವನಾಥ್ ಶೆಟ್ಟಿ, ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ ಅವರು ಹಿಂದೆ ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿರ್ತಾರೆ ಮತ್ತು ಹೈಕೋರ್ಟ್ ನ ನ್ಯಾಯಾಧೀಶರು ಕೂಡ ಆಗಿರ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ನಕಲಿ ದೇವಮಾನವ ಕುಟುಂಬಕ್ಕೆ ಅತ್ಯಂತ ಆಪ್ತರಾದಂಥವ್ರು. ಯಾವಾಗ ಇವರು ಉನ್ನತ ಹುದ್ದೆಯನ್ನ ತಗೋತಾರೆ, ಹೋಗಿ ಇವ್ರದ್ದು ಕಾಲು ಬಿದ್ದು ಆಶೀರ್ವಾದ ತಗೊಂಡು ಬರ್ತಾರೆ. ಹಿಂಗಾಗಿ ಋಣ ಸಂದಾಯ ಮಾಡ್ಬೇಕಲ್ಲ, ನಡೆದಾಡೋಕ್ಕೆ ದಾರಿ ಅಂತ ಒಂದು ಸಣ್ಣ ವೆರಿ ಸ್ಮಾಲ್ ಇದನ್ನ ಲೋಕಾಯುಕ್ತದವರು ತನಿಖೆ ಮಾಡ್ತಾರೆ. ಇದೇನು ಕರಪ್ಷನ್ನ? ಏನಿದು? ಆಮೇಲೆ ನ್ಯಾಯಾಲಯನೇ ಹೇಳ್ತದೆ, ಕೋರ್ಟ್ ಅಲ್ಲೇನೆ ಹೇಳ್ತದೆ, ಇದಕ್ಕೆ ಸಂಬಂಧನೇ ಇಲ್ಲ, ಲೋಕಾಯುಕ್ತದವರು ಈ ಪ್ರಕರಣವನ್ನ ತಗೊಳ್ಳೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನಾನು ಹೇಳೋದು, ಈ ಪ್ರಕರಣದ ಆದೇಶ ಇದೆಯಲ್ಲ, ಮ್ಯೂಸಿಯಂ ನಲ್ಲಿ ಇಡಬೇಕು. ಮ್ಯೂಸಿಯಂಗಳು ಇರ್ತಾವಲ್ಲ ಬೇರೆ ಬೇರೆ, ವೆರಿ ರೇರೆಸ್ಟ್ ಆಫ್ ದ ರೇರ್, ಏನಾದ್ರು ಸಿಕ್ಕರೆ ಅದನ್ನೆಲ್ಲ ಇರ್ತಾರೆ ಹೇಳಿ? ಮ್ಯೂಸಿಯಂ ನಲ್ಲಿ ಇರ್ತಾರೆ. ಸೊ ಈ ಪ್ರಕರಣವನ್ನ, ಒಂದು ಸಿವಿಲ್ ವ್ಯಾಜ್ಯವನ್ನ ಲೋಕಾಯುಕ್ತದವರು ತನಿಖೆ ಮಾಡಿ, ಏನೋ ಅದು ಫೋಟೋ ಇದೆ ನೋಡಿ, ಫೋಟೋನು ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ. ಭಯಂಕರ ಏನೋ ಒಂದು ದೊಡ್ಡ ಹಗರಣ ಸ್ಕ್ಯಾಂಡಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಕೇಸ್ ಡಿಸ್ಪೋಸ್ ಆಗತ್ತೆ. ವಿಶ್ವನಾಥ್ ಶೆಟ್ಟಿ ಸಾಹೇಬ್ರು ಏನಿರ್ತಾರೆ, ಜಸ್ಟಿಸ್ ಲೋಕಾಯುಕ್ತ ಚೀಫ್ ಇರ್ತಾರೆ. ನೀವು ಕೇಳ್ಬಹುದು, ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಏನು ಸಂಬಂಧ ರೀ? ಹೌದು, ಕೇಳ್ತಾರೆ ಎಲ್ರು. ನೀವು ಆ ವಿಷಯ ತಗೊಂಡು ಇದಕ್ಕೆ ಏನ್ ಸಂಬಂಧ ಅಂತ ಹೇಳ್ತಾರೆ. ಹೌದು. ಇದೇ ವಿಶ್ವನಾಥ್ ಶೆಟ್ಟಿ ಸರ್ ಮೇಲೆ ನಾನು ನಿಮಗೆ ಸಿಂಡಿಕೇಟ್ ಅಂದ್ರೆ ಹಿನ್ನೆಲೆ ಹೇಳಿದೆ. ಈಗ ಈ ಸಿಂಡಿಕೇಟ್ ಯಾವ ರೀತಿ ಆಪರೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗ ಈ ವಿಶ್ವನಾಥ್ ಶೆಟ್ಟಿ ಅವ್ರನ್ನ, ಶ್ರೀಯುತ ವಿಶ್ವನಾಥ್ ಶೆಟ್ಟಿ ಅವ್ರನ್ನ ಚೀಫ್ ಲೋಕಾಯುಕ್ತ ಅಂತ ಮಾಡಿದ್ರಲ್ಲ, ಸಾಕಷ್ಟು ಅಬ್ಜೆಕ್ಷನ್ ಬರ್ತದೆ, ತಕರಾರುಗಳು ಬರ್ತದೆ ಸಾರ್ವಜನಿಕ ವಲಯದಿಂದ. ಸೋಷಿಯಲ್ ಆಕ್ಟಿವಿಸ್ಟ್,
SR ಹಿರೇಮಠ್ ಸಾಹೇಬರು ಅಬ್ಜೆಕ್ಷನ್ ಮಾಡ್ತಾರೆ. SR ಹಿರೇಮಠ್ ಬಹುಶಃ ತಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ ಅಬ್ಜೆಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ವಿಶ್ವನಾಥ್ ಶೆಟ್ಟಿ ಸಾಹೇಬರು ಹಿ ವಾಸ್ ದಿ ಅಡ್ವೊಕೇಟ್ ಅಪಿಯರಿಂಗ್ ಆನ್ ಬಿಹಾಫ್ ಆಫ್ ಸಂತ ಜನಾರ್ದನ್ ರೆಡ್ಡಿ. ಸಂತ ಜನಾರ್ದನ್ ರೆಡ್ಡಿ ಅಂತ ಹೇಳ್ಬೇಕು, ಯಾಕಂದ್ರೆ ಅವ್ರಿಗೆ ಹೇಳ್ಬಾರ್ದು, ಮರ್ಯಾದೆ ಬೇಕು ಅವ್ರಿಗೆ. ನಮ್ಮ ಗೌರವ ಹಾಳು ಮಾಡಿದ್ರು ಯೂಟ್ಯೂಬ್ ಮೇಲೆ ಕುತ್ಕೊಂಡು ಅಂತೇಳಿ. ಒಂದು ಸಂತ ಜನಾರ್ದನ್ ರೆಡ್ಡಿ, ಇನ್ನೊಬ್ರು ಸಂತ DK ಶಿವಕುಮಾರ್. ಕರಪ್ಷನ್ ಕೇಸನ್ನ ಡಿಫೆಂಡ್ ಮಾಡ್ಕೊಂಡವರು, ನಾಟ್ ಅಗೇನ್ಸ್ಟ್ ಕರಪ್ಷನ್. ಸಂತ ಜನಾರ್ದನ ರೆಡ್ಡಿ, ಸಂತ DK ಶಿವಕುಮಾರ್ ಅವರ ಕರಪ್ಷನ್ ಕೇಸ್ಗಳನ್ನ ಅವರ ಪರವಾಗಿ ವಕಾಲತ್ತು ವಹಿಸಿದಂತಹ ಈ ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ ಅವ್ರನ್ನ ಕರ್ನಾಟಕದ ಚೀಫ್ ಲೋಕಾಯುಕ್ತ ಮಾಡ್ತಾರೆ. ಆ ಹುದ್ದೆಯಲ್ಲಿ ಮುಂಚೆ ಯಾರಿದ್ದವರು? ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಾಹೇಬರು, ದ ಮೋಸ್ಟ್ ಹಾನೆಸ್ಟ್ ಪರ್ಸನ್. ಅಷ್ಟೇ ಅಲ್ಲ, ಗಾಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಜೈಲಿಗೆ ಕಳಿಸಿದವರು ನೋಡಿ. ಅಗೇನ್ಸ್ಟ್ ಕರಪ್ಷನ್ ಫೈಟ್ ಮಾಡಿದಂತಹ ಒಬ್ಬ ಹಾನೆಸ್ಟ್ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸಾಹೇಬರು, ಅವರು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಹೌ ಹಾನೆಸ್ಟ್, ಹೌ ಕಮಿಟೆಡ್ ಪರ್ಸನ್ ಈಸ್. ಅವರು ಜಾಗಕ್ಕೆ ಯಾವ ವ್ಯಕ್ತಿ ಜನಾರ್ದನ್ ರೆಡ್ಡಿಯ ಗಣಿ ಹಗರಣವನ್ನ ಬಯಲಿಗೆಳೆದಂತ ನ್ಯಾಯಮೂರ್ತಿ ಇದ್ರಲ್ಲ, ಅವರು ಕೂಡ ಲೋಕಾಯುಕ್ತರಾಗಿದ್ರು, ಮುಖ್ಯ ಲೋಕಾಯುಕ್ತರಾಗಿದ್ರು. ಅವರ ಜಾಗಕ್ಕೆ ಈ ವಿಶ್ವನಾಥ್ ಶೆಟ್ಟಿ ಅದೇ ಜನಾರ್ದನ್ ರೆಡ್ಡಿ, ಸಂತ ಜನಾರ್ದನ ರೆಡ್ಡಿಯ ಪರವಾಗಿ ವಾದಿಸಿದಂತಹ ವ್ಯಕ್ತಿಯನ್ನ ತಂದು ಕೂರಿಸ್ತಾರೆ. ಅರ್ಥ ಆಯ್ತಾ? ಸಿಂಡಿಕೇಟ್ ಅರ್ಥ ಆಯ್ತಾ? ಓಕೆ. ಈಗ ಈ ಏನು ವಿಶ್ವನಾಥ್ ಶೆಟ್ಟಿ ಅವರು ಇದಾರಲ್ಲ, ಇವರ ಮೇಲೆ ಅನೇಕ ಗುರುತರ ಆರೋಪಗಳಿದ್ದು ನಿಮ್ಗೆ ಗೊತ್ತಿರ್ಬೋದು. ಏನಂತ ಹೇಳಿದ್ರೆ, ಅವ್ರದ್ದು 2 ಸೈಟ್ ಇದೆ ಬೆಂಗಳೂರಿನಲ್ಲಿ, ಆದ್ರೂ ಕೂಡ ಅವ್ರು BDA ಸೈಟ್ ಕೊಡ್ತಾರೆ. ಆ ನಂತರ ಅವ್ರ ಹೆಂಡತಿ ಹೆಸರಲ್ಲೇ ಗೋಮಾಳು ಜಾಗನ ಖರೀದಿ ಮಾಡ್ತಾರೆ. ಯಾರು? ಲೋಕಾಯುಕ್ತ ಮುಖ್ಯಸ್ಥರು. ಭ್ರಷ್ಟಾಚಾರದ ವಿರುದ್ಧ ಕಾರ್ಯಾಚರಣೆ ಮಾಡಬೇಕಾದಂತ ಲೋಕಾಯುಕ್ತ ಮುಖ್ಯಸ್ಥರ ಹೆಂಡತಿ ಗೋಮಾಳ ಜಾಗೆಯನ್ನು ಅಕ್ರಮವಾಗಿ ಖರೀದಿ ಮಾಡ್ತಾರೆ. ಆನ್ ರೆಕಾರ್ಡ್ ಇದೆ. ಅನೇಕ ಈ ತರ ಆರೋಪಗಳಿದೆ. ಬೆಂಗಳೂರಿನಲ್ಲಿ ಬೇರೆ ಬೇರೆ ಸೈಟ್ ತಗೋತಾರೆ, BDA ಅಕ್ರಮವಾಗಿ BDA ಸೈಟು. ಅವ್ರನ್ನ ಮುಖ್ಯ ಲೋಕಾಯುಕ್ತರನ್ನಾಗಿ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಈ ನಕಲಿ ದೇವಮಾನವನಿಗೆ ಪಾಪ ಸ್ಕೂಲ್ ಮೇಸ್ಟ್ರು ಜಾಗ ಕೊಡಿಸ್ಬೇಕು ಅಂತ ಹೇಳಿ ಲೋಕಾಯುಕ್ತ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಾರೆ. ಇಷ್ಟಕ್ಕೆ ಮುಗಿಯೋದಿಲ್ಲ. ಸೌಜನ್ಯ ಪ್ರಕರಣಕ್ಕೆ ಹೆಂಗ್ ಸಂಬಂಧ? ಒನ್ಸ್ ಅಗೇನ್ ಅಲ್ವಾ? ಈಗ AG ಇರುವುದು, ಈ ರಾಜ್ಯದ AG ಇರುವುದು ಅದೇ ವಿಶ್ವನಾಥ್ ಶೆಟ್ಟಿ ಅವರ ಮಗ ಶಶಿಕಿರಣ್ ಶೆಟ್ಟಿ. ಇವ್ರಿಗೆ ಹಾನರೇಬಲ್ DG CID ಸಲೀಂ ಸಾಹೇಬರು ಒಂದು ವರದಿಯನ್ನ ಕೊಡ್ತಾರೆ, ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಡ್ತಾರೆ. ವರದಿಯನ್ನ ಕೊಟ್ಟಾಗ ಅಲ್ಲಿ ಹೇಳ್ತಾರೆ ಅವರು, ಇಷ್ಟು ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ, ಮತ್ತೆ ಅಂತಲ್ಲಿ CBIದವರು ಕೂಡ ಹೇಳಿದ್ದಾರೆ, ಸೌಜನ್ಯ ಪ್ರಕರಣದಲ್ಲಿ ಮೆಡಿಕಲ್ ಲ್ಯಾಪ್ಸಸ್ ಆಗಿದೆ, ದಂಡನೆಗೆ ಒಳಪಡಿಸಬೇಕು, ತನಿಖಾಧಿಕಾರಿಗಳನ್ನ ದಂಡನೆಗೆ ಒಳಪಡಿಸಬೇಕು ಅಂತ CBI 2017ರಲ್ಲಿ ಹೇಳಿರ್ತದೆ. ಅದರ ಆಧಾರದ ಮೇಲೆ ಪೊಲೀಸ್ ಮಹಾನಿರ್ದೇಶಕರಾದಂತ ಸಲೀಂ ಸಾಹೇಬ್ರು ಒಂದು ವರದಿಯನ್ನ ಕೊಡ್ತಾರೆ, ಒಂದು ಒಪಿನಿಯನ್ ಕೇಳ್ತಾರೆ. ಯಾರಿಗೆ? AG. ಅಂದ್ರೆ ಸರ್ಕಾರದ ಪರವಾಗಿ ವಾದವನ್ನ ಮಾಡುವಂತ ಶಶಿಕಿರಣ್ ಶೆಟ್ಟಿ, ಸನ್ ಆಫ್ ವಿಶ್ವನಾಥ್ ಶೆಟ್ಟಿ. ಆಯ್ತಾ? ಈಗ ನೋಡಿ, ಇಲ್ಲಿ ನಾವು ಈಗ ಒಂದು ಪಿಕ್ಚರ್ ಬಂದಿರ್ತದೆ. ಆ ಶಶಿಕಿರಣ್ ಶೆಟ್ಟಿ ಸಾಹೇಬ್ರು ಏನ್ ಮಾಡ್ಬೇಕು? ವರದಿ ಕೊಡ್ಬೇಕು ತಾನೆ? ಯಾರಿಗೂ ಹೇಳಲ್ಲ, ಮುಚ್ಚಿಟ್ಕೊಂಡ್ ಬಿಡ್ತಾರೆ. CM ಕಚೇರಿಯಲ್ಲಿ CM ನೋಡ್ತಾರೋ ಬಿಡ್ತಾರೋ, ಒಟ್ಟು ಎಲ್ಲೂ ಕೂಡ ಅದನ್ನ ಬಹಿರಂಗ ಮಾಡುವುದೇ ಇಲ್ಲ. ಋಣ ಸಂದಾಯ ಮಾಡ್ಬೇಕಲ್ಲ. ಆ ನಂತರ ವಿಶ್ವನಾಥ್ ಶೆಟ್ಟಿ ಯಾರ ಅಡ್ವೊಕೇಟು? ಸಂತ ಜನಾರ್ದನ್ ರೆಡ್ಡಿ, ಸಂತ DK ಶಿವಕುಮಾರ್. ಗೊತ್ತಾಯ್ತಾ? ಈಗ ಅದೇ ವಿಶ್ವನಾಥ್ ಶೆಟ್ಟಿಯ ಮಗ ಇರೋದು ಶಶಿಕಿರಣ್ ಶೆಟ್ಟಿ. ಅವ್ರೇನ್ ಮಾಡ್ತಾರೆ? ಸೌಜನ್ಯ ಮರು ತನಿಖೆ ಮಾಡಬೇಕು ಅನ್ನೋದಕ್ಕೆ ಆ ಫೈಲನ್ನೇ, ಒಪಿನಿಯನ್ನೇ ಕೊಡುವುದಿಲ್ಲ, ಮುಚ್ಚಿಟ್ಕೊಂಡು ಕುಂತ್ಬಿಡ್ತಾರೆ. DK ಶಿವಕುಮಾರ್ ಹೇಳ್ತಾರೆ, ಮೊನ್ನೆ ನಾವು ನಿಮ್ಮ ರಕ್ಷಣೆಗಿದ್ದೀವಿ ಶ್ರೀಗಳೇ,
ತೋರಿಸ್ರಿ ಆಡಿಯೋ, ಒಂದು ನಿಮಿಷ ಹಾಕಿ ಅದನ್ನ. ಧರ್ಮದಲ್ಲಿ ಹೋಗಿ ಇದೇ ನಕಲಿ ದೇವಮಾನವನಿಗೆ ಹೇಳಿ ಬರ್ತಾರೆ, ಡಿ ಕೆ ಶಿವಕುಮಾರ್ ನಿಮ್ಮ ರಕ್ಷಣೆಗೆ ನಾವು ಇದೀವಿ, ನನ್ನಂತ ಸಾವಿರಾರು ಡಿ ಕೆ ಶಿವಕುಮಾರ್ ಬರ್ತಾರೆ. ಅದೇ ಸಂತ ಡಿ ಕೆ ಶಿವಕುಮಾರ್ ಅಡಿಯಲ್ಲಿ ಕೃಪಾ ಕಟಾಕ್ಷದಲ್ಲಿ ಇರುವಂತದ್ದು ಇದೇ ಶಶಿಕಿರಣ್ ಶೆಟ್ಟಿ. ನೋಡಿ ಸಿಂಡಿಕೇಟ್ ಹೆಂಗಿದೆ. ಅಲ್ಲಿ ಶಶಿಕಿರಣ್ ಶೆಟ್ಟಿಯ ತಂದೆ ವಿಶ್ವನಾಥ್ ಶೆಟ್ಟಿ ಇವರು ಜಮೀನಿಗೋಸ್ಕರ ಲೋಕಾಯುಕ್ತದ್ದೇ ಪ್ರಕರಣ ದಾಖಲೆ ಮಾಡ್ತಾರೆ, ಪಾಪ ಅಮಾಯಕರಿಗೆ. ಆಮೇಲೆ ವಿಶ್ವನಾಥ್ ಶೆಟ್ಟರಿಗೆ ನಿಮ್ಗೆ ಗೊತ್ತಿರ್ಬೋದು, ಚೂರಿ ಹಾಕ್ತಾರೆ, ಒಬ್ನು ದೊಡ್ಡ ಸುದ್ದಿ ಆಯ್ತದು. ಅವ್ರ ಚೇಂಬರಿಗೆ ಬಂದೆ ಒಬ್ನು ಚೂರಿ ಹಾಕಿ ಹೋಗ್ತಾನೆ. ಏನಕ್ಕೆ ಆ ತರ ಪ್ರಾಬ್ಲಮ್ ಆಗಿದೆ ಅದು? ಯಾಕಂತ ಹೇಳಿದ್ರೆ ನೋಡಿ, ಆ ಚೂರಿ ಹಾಕದ ವ್ಯಕ್ತಿ ಏನು ಡಕಾಯಿತ ಆಗ್ಲಿ ಕಳ್ಳ ಆಗ್ಲಿ ಅಲ್ಲ, ಇದೇ ತರ ನೋವಾಗಿರ್ತದೆ ಅವ್ರಿಗೆ, ಫ್ರಸ್ಟ್ರೇಟೆಡ್ ಆಗಿರ್ತದೆ. ಚೂರಿ ಹಾಕೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಐ ಆಮ್ ನಾಟ್ ಡಿಫೆಂಡಿಂಗ್ ದ ಆಕ್ಟ್. ಬಟ್ ಯಾಕೆ ಲೋಕಾಯುಕ್ತ ಕಚೇರಿಗೆ ಹೋಗಿ ಚೂರಿ ಹಾಕಿ ಬರುವಷ್ಟು ಎಷ್ಟು ಫ್ರಸ್ಟ್ರೇಷನ್ ಆಗಿರ್ತದೆ. ಹಿ ಹ್ಯಾಸ್ ಗಿವನ್ ಮೆನಿ ಕಂಪ್ಲೇಂಟ್ಸ್ ಇವ್ರಿಗೆ, ನನಗೆ ತೊಂದರೆ ಆಗ್ತಾ ಇದೆ, ಕರಪ್ಷನ್ ಮಾಡ್ತಾ ಇದ್ದಾರೆ ಆಫೀಸರ್ಸು ಅಂತ ಹೇಳಿದರೆ ಒಬ್ಬ ಆರ್ಡಿನರಿ ಕಾಂಟ್ರಾಕ್ಟರ್ ಅವರು ಫ್ರಮ್ ತುಮಕೂರು. ಹೋಗ್ತಾನೆ ಚಾಕು ಹಾಕ್ತಾನೆ ವಿಶ್ವನಾಥ್ ಶೆಟ್ಟಿಗೆ. ಆದ್ರೆ ಮಾಧ್ಯಮದವರು ಕೂಡ ಹಂಗೆ ಇದ್ದಾರೆ, ಯಾಕೆ ಚಾಕು ಹಾಕಿದ ಅನ್ನೋದನ್ನು ಯಾರು ಬಹಿರಂಗ ಪಡಿಸಲ್ಲ, ಸುಖ ಸುಮ್ಮನೆ ಹಾಕ್ತಾರ? ಯಾರಾದ್ರೂ ಒಂದು ಲೋಕಾಯುಕ್ತ ಮುಖ್ಯ ಲೋಕಾಯುಕ್ತ ಆಫೀಸಿಗೆ ಹೋಗಿ ಯಾರಾದ್ರೂ ಚೂರಿ ಹಾಕ್ಬಿಡ್ತಾರ? ಇಲ್ಲಿ ಒಂದು ತಿಳ್ಕೋಬೇಕು, ಈ ನಮ್ಮ ರಾಜ್ಯ ಮತ್ತು ದೇಶದಲ್ಲಿ ನಾವು ಪೊಲಿಟಿಕಲ್ ಕರಪ್ಷನ್ ಬಗ್ಗೆ ಮಾತಾಡ್ತೀವಿ, ಬ್ಯೂರೋಕ್ರಾಟ್ಸ್ ಕರಪ್ಷನ್ ಬಗ್ಗೆ ಮಾತಾಡ್ತೀವಿ, ಅಧಿಕಾರಿಗಳು ಕರಪ್ಟ್ ಇದ್ದಾರೆ, ಪೊಲೀಸ್ ಕರಪ್ಟ್ ಮಾತಾಡ್ತೀವಿ, ಚರ್ಚೆ ಆಗುತ್ತೆ, ಡಿಸ್ಕಷನ್ ಆಗುತ್ತೆ. ಆದರೆ ಅತಿ ಹೈಯೆಸ್ಟ್ ಕರಪ್ಷನ್ ಇರೋದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ನ್ಯಾಯಮೂರ್ತಿಗಳು ಹೈಯೆಸ್ಟ್ ಕರಪ್ಟ್. ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಬಿಕಾಸ್ ಐ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಲೀಗಲ್ ಜಸ್ಟಿಸ್. ಯಾಕಂದರೆ ಮುಂಚೆ ಒಂದು 20 ವರ್ಷ ನಾವು ಸರ್ವಿಸ್ನಲ್ಲಿದ್ದಾಗ 10 ಜನ ನ್ಯಾಯಮೂರ್ತಿಗಳಲ್ಲಿ 8-9 ಜನ ಹಾನೆಸ್ಟ್ ಇರ್ತಿದ್ರು, ಒಬ್ಬರು ಇಬ್ಬರು ಕರಪ್ಟ್ ಇರ್ತಿದ್ರು. ಬಟ್ ಈಗ 10ರಲ್ಲಿ 8-9 ಜನ ಹೈಲಿ ಕರಪ್ಟ್ ಇದ್ದಾರೆ, ಒಬ್ಬರು ಇಬ್ಬರು ಹಾನೆಸ್ಟ್ ಇದ್ದಾರೆ. ಸೊ ಆ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈಗ ನೋಡಿ, ಅದನ್ನೇ ನಾನು ಮುಂದುವರ್ಸ್ತಾ ಹೇಳ್ತಾ ಇದ್ದೀನಿ. ಈ ಶಶಿಕಿರಣ್ ಶೆಟ್ಟಿ AG ಮೊನ್ನೆ ಇದರಲ್ಲಿ ಭಯಂಕರವಾದ ಮಾಡ್ತಾರೆ, ಏನೋ ಸರ್ಕಾರದ ಪರವಾಗಿ ಕಾಲ್ ತುಳಿತದಲ್ಲಿ, ಸರ್ಕಾರದ್ದು ಏನೇ ತಪ್ಪಿಲ್ಲ. ವೆರಿ ರೀಸೆಂಟ್ 3-4 ಡೇಸ್ ಬ್ಯಾಕ್ ಹೈಕೋರ್ಟ್ನಲ್ಲಿ, ಯಾಕಂದ್ರೆ ಈಸ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಅವರೇ ವಾದ ಮಾಡಬೇಕು, ಸರ್ಕಾರದ್ದು ಏನು ತಪ್ಪಿಲ್ಲ, ಇದನ್ನಿಲ್ಲ, ಸಂವಿಧಾನವನ್ನ ವೈಲೇಟ್ ಮಾಡ್ತಾ ಇದ್ದಾರೆ, ಹಾಗೆ ಹಿಂಗೆ. ಬಟ್ ಅದೇ ಸಂವಿಧಾನವನ್ನ ಇವರು ಕಾಲಲ್ಲಿ ತುಳಿತಾ ಇದಾರಲ್ಲ, ಅದೇ ಕಾನೂನನ್ನ ಇವರು ಕಾಲಲ್ಲಿ ತುಳಿತಾ ಇದಾರಲ್ಲ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಗೊತ್ತಾ ಸರ್, ಒಬ್ರು ಇನ್ನೊಬ್ರು ಋಣ ಸಂದಾಯ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ಶೆಟ್ಟಿ, ಆ ನ್ಯಾಯಮೂರ್ತಿ ರಿಟೈರ್ಡ್ ಜಸ್ಟಿಸ್ ಲೋಕಾಯುಕ್ತ ಸಂತೋಷ್ ಹೆಗಡೆ ಸಾಹೇಬ್ರ ಸ್ಥಾನಕ್ಕೆ ಮಾಡಿದ್ದೇ ದೊಡ್ಡ ತಪ್ಪದು. ಇವನ್ SR ಹಿರೇಮಠ್ ಸರ್ ಏನ್ ಮಾಡ್ತಾರೆ, ಗವರ್ನರ್ಗೆ ಲೆಟರ್ ಬರೀತಾರೆ, ಇವ್ರು ಮಾಡಬೇಡಿ ಅಂತ ಹೇಳಿ, ವಜುಭಾಯಿ ವಾಲಾ ಇದ್ದಾಗ ಮಾಡಬೇಡಿ, ಇವ್ರ ಮೇಲೆ ಇಷ್ಟೊಂದು ಆರೋಪ ಇದೆ, ಬಟ್ ಸ್ಟಿಲ್ ಮಾಡ್ತಾರೆ ಅವ್ರನ್ನ. ಯಾಕಂತ ಹೇಳಿದ್ರೆ ಸಂತ ಡಿ ಕೆ ಶಿವಕುಮಾರ್ ಕೃಪಾ ಕಟಾಕ್ಷ. ಈಗ ಆ ಋಣ ತೀರಿಸೋದಕ್ಕೆ ಈ ಶಶಿಕಿರಣ್ ಶೆಟ್ಟಿ ಅವ್ರನ್ನ ಆ ಸ್ಥಾನದಲ್ಲಿ ತಂದು ಕುಂದಿರಿಸಿದ್ದಾರೆ. ಏಜ್ ಸರ್, ಎಲ್ಲಿ ನ್ಯಾಯ ಸಿಗುತ್ತೆ? ಹೆಂಗೆ ಚಾನ್ಸ್ ಇದೆ? ಒಂದು ಅಂದ್ರೆ ಈ ಸಂತ ಜನಾರ್ದನ್ ರೆಡ್ಡಿ, ಸಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಮಹಾಸಂತ ವಿಶ್ವನಾಥ್ ಶೆಟ್ಟಿ ಅವರು ಅವ್ರ ಕರಪ್ಷನ್ ಅನ್ನ ಡಿಫೆಂಡ್ ಮಾಡ್ಕೊಂಡ್ರು, ಹೌದಾ? ಆ ನಂತರ ಅವ್ರು ಆ ಋಣ ಸಂದಾಯ ಮಾಡೋದಕ್ಕೆ ಅವ್ರ ಮಗನ್ನೇ AG ಮಾಡಿದ್ದಾರೆ, ಕರ್ನಾಟಕ ಇಡೀ ರಾಜ್ಯ ಸರ್ಕಾರದ AG. ಹಿಂಗಾಗಿ ಈ ಆನಂತರ ಈ ಎಲ್ಲಾ ಸಂತರ ಮೇಲೆ ಪರಮ ಪೂಜ್ಯ ಶ್ರೀ ಶ್ರೀ ನಕಲಿ ದೇವಮಾನ ಧರ್ಮಸ್ಥಳ ಎಲ್ಲಾರನ್ನು ಸಾಕ್ತಾ ಇರೋದು ಅವರು. ಒಬ್ರು ಇನ್ನೊಬ್ರು ಋಣ ಸಂದಾಯ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಸೌಜನ್ಯ ಕೇಸನ್ನ ಮುಚ್ಚಿಡ್ತಾ ಇದ್ದಾರೆ. ಇದು ಅರ್ಥ ಆಗ್ಬೇಕು. ಬಟ್ ಸ್ಟಿಲ್ ನಾವು ಫೈಟ್ ಮಾಡ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿಯೂ ಕೂಡ ನಮಗೆಲ್ಲೋ ಒಂದು ಕಡೆ ಒಂದು ಹಾನೆಸ್ಟ್ ನ್ಯಾಯಮೂರ್ತಿಗಳು ಸಿಗ್ತಾರೆ, ಹಾನೆಸ್ಟ್ ಅಧಿಕಾರಿಗಳು ಸಿಗ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಪ್ರತಿಯೊಂದನ್ನು ಸಾರ್ವಜನಿಕರ ಎದುರುಗಡೆ ತೆಗೆದಿಡ್ತಾ ಇದೀವಿ. ಯಾಕಂದ್ರೆ ಎಷ್ಟೋ ಜನ ನಮ್ಗೆ ಕೇಳ್ತಾರೆ, ಸಮೀರ್ ವಿಡಿಯೋ ಬಂದ ನಂತರ ಸಾಕಷ್ಟು ಜನ ಇದೆ ಎದ್ನಿಟ್ಕೊಂಡ್ರು, ಆದ್ರೆ ಸುಮ್ಮನಾಯ್ತು. ಯಾಕೆ ಸುಮ್ಮನಾಗ್ತಾ ಇದೆ? ಎಲ್ಲಾ ವಿಡಿಯೋಗಳನ್ನು ಕೂಡ ಬ್ಲಾಕ್ ಮಾಡಿಸ್ತಾ ಇದ್ದಾರೆ. ಬಹುಶಃ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ ನಿಮ್ಮ
ಚಾನಲ್ ನಿಮ್ಮ ಯೂಟ್ಯೂಬ್ ನೋಡ್ತಾರೆ, ಆದಷ್ಟು ಬೇಗ ನೋಡಿ, ಆದಷ್ಟು ಬೇಗ ಶೇರ್ ಮಾಡಿ. ಎನಿ ಟೈಮ್ ಇಟ್ ಮೇ ಡಿಲೀಟ್. ಅವ್ರು ಯಾವಾಗ ಬೇಕಾದರೂ ಇದನ್ನ ಡಿಲೀಟ್ ಮಾಡ್ತಾರೆ, ಅಂದ್ರೆ ಬ್ಲಾಕ್ ಮಾಡಿಸ್ತಾರೆ. ಎಲ್ಲಿಗೆ ಇದು ಹೋರಾಟ ಮಾಡ್ತಿದ್ರೆ ಎಲ್ಲಿಗೆ ಬಂದು ನಿಂತಿದೆ ಇವಾಗ? ಯಾಕೆ ಅದು ಹೋರಾಟ ನಿಂತ್ಕೊಂಡೋಯ್ತು? ನಿಂತಿಲ್ಲ. ನಾವು ನಿರಂತರವಾಗಿ ಇದನ್ನು ಫೈಟ್ ಮಾಡ್ತಾ ಇದ್ದೀವಿ, ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆಲ್ಲ ವಿಡಿಯೋಗಳು ಡಿಲೀಟ್ ಆಗಿದೆ ಅಂತ ಹೇಳಿ. ಅಲ್ಲ, ಈಗ ನೋಡಿ, ಜನರಿಗೆ ತಲುಪಿಸುವಂತದ್ದು ಈಗ ಸೋಷಿಯಲ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ಇಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾ ತೆವಳ್ತಾ ಇದೆ, ದೇ ಆರ್ ಕ್ರಾಲಿಂಗ್. ಅವಕ್ಕೆ ಬೆನ್ನು ಮೂಳೆನೇ ಇಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾ ದೇ ಹ್ಯಾವ್ ಲಾಸ್ಟ್ ದೇರ್ ಸ್ಪೈನಲ್. ಇವ್ರು ಮುಂದೆ ತೆವಳ್ತಾ ಇದ್ದಾರೆ, ಇವ್ರ ಬಗ್ಗೆ ಮಾತಾಡೋದೇ ಇಲ್ಲ ಅವರು. ಈಗ ಹಾಗೆ ಒಂದು ವಿಷಯ ಹೇಳೋಣ ಅಂತ ಬಂದೆ, ಒಂದು ಖಾಸಗಿ ಚಾನಲ್ ಇಂದ ಒಬ್ಬ ಆಂಕರ್ನ ಆಚೆ ಕಡೆ ತೆಗೆದ್ರು ಅಂತ, ನಿಜನಾ ಅದು? ಹೌದು, ಅದು ಸೌಜನ್ಯ ಶಾಪ ಅದು. ಅಲ್ಲ ರೀ, ಒಂದು ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ, ಫಾರ್ಫಿಟೆಡ್ ಡಾಕ್ಯುಮೆಂಟ್ ಇಟ್ಕೊಂಡು ಸಂತೋಷ್ ರಾವ್ನೇ ಅಪರಾಧಿ ಅಂತ ಮಾತಾಡ್ತಾರೆ. ವಾಟ್ ನಾನ್ಸೆನ್ಸ್ ದೇ ಆರ್ ಟಾಕಿಂಗ್. ಒಂದು ರೆಪ್ಯೂಟೆಡ್ ಟಿವಿ ಚಾನಲ್, ನಾನು ಟಿವಿ ಚಾನಲ್ ಬಗ್ಗೆ ನಾನು ಅಗೇನ್ಸ್ಟ್ ಮಾತಾಡ್ತಾ ಇಲ್ಲ. ಅದರಲ್ಲಿ ಒಂದು 3-4 ಜನ ಮಾತಾಡ್ತಾರಲ್ಲ, ಒಂದು ಯಾವನೋ ಒಬ್ಬ ದಲಾಲ, ಇವರ ದಲಾಲ, ನಕಲಿ ದೇವಮಾನ ಅತ್ಯಾಚಾರಿ ಕುಟುಂಬದ ದಲಾಲ ಬಂದು ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಕೊಡ್ತಾನೆ. ಆ ಫೇಕ್ ಡಾಕ್ಯುಮೆಂಟ್ ಅನ್ನ ದೊಡ್ಡ ನ್ಯಾಷನಲಿ ರೆಪ್ಯೂಟೆಡ್ ಚಾನಲ್ ನಲ್ಲಿ ಇವರು ಸಂತೋಷ್ ರಾವ್ನೇ ಮಾತಾಡಿದ್ದು ಅಂತ ಹೇಳ್ಕೊಂಡು ಆ ಫೋರ್ಫಿಟೆಡ್ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಾರೆ. ಅಲ್ಲಿ ದಂಧೆ ಆಗಿದ್ದು ಎಲ್ರಿಗೂ ಗೊತ್ತಿದೆ. ಹೌದು. ಸೊ ನೋಡಿ, ಇವ್ರು ಎಷ್ಟೇ ಮಾಡಿದ್ರು ಕೂಡ ಆ ಶಕ್ತಿ ಅಂತ ಒಂದಿದೆ, ಅದು ನೋಡ್ತಾ ಇರ್ತದೆ. ಇವ್ರು ನಮ್ಮ ಮುಂದೆ, ನಿಮ್ಮ ಮುಂದೆ, ಪಕ್ಕದವ್ರ ಜೊತೆಗೆ ಫ್ರೆಂಡ್ಸ್ ಮುಂದೆ ಮುಚ್ಕೋಬಹುದು. ಆ ಒಂದು ಶಕ್ತಿ ಮುಂದೆ ಅದನ್ನ ಇವರು ಮುಚ್ಕೊಳಕ್ಕಾಗಲ್ಲ, ಮುಚ್ಚಿಡಕ್ಕಾಗಲ್ಲ. ದೇ ಕೆನಾಟ್ ಹೈಡ್. ಇತ್ತೀಚಿನ ಪ್ರಕರಣಗಳು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಿದ್ದೆ ನಾನು ಸರ್. ಅತ್ಯಾಚಾರ 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 ನಿಲ್ತಾ ಇಲ್ಲ. ಇದು ತುಂಬಾ ಕಡೆ ನಾನು ನಿಮಗೆ ಆಸ್ ಯೂಶುವಲ್ ನಿಮಗೆ ಕಳಿಸ್ತಾನೆ ಇದ್ದೆ, ನಾನು ತುಂಬಾ ಮೆಸೇಜಸ್ ಇದೆಲ್ಲ ಹೇಳ್ತಾ ಇದ್ದೆ. ನಮಗೆ ಈ ತರ ಪ್ರಾಬ್ಲಮ್ ಆಗಿದೆ ಸರ್. ಇತ್ತೀಚಿನ ದಿನಗಳಲ್ಲಿ ನೋಡಿದ ಪ್ರಕಾರ ಒಂದು ಬಿಡದಿಲಿ ಒಂದು ಕೇಸ್ ಆಯ್ತು, ಒಂದು ಬಾಲಕಿಯ ಮೇಲೆ ಅತ್ಯಾಚಾರ ಅಂದ್ಬಿಟ್ಟು. ಅದೆಲ್ಲ ವಾಹಿನಿಗಳಲ್ಲೂ ಬಂತದು. ಏನ್ ಸರ್ ಇದ್ರ ಬಗ್ಗೆ, ಬಿಡದಿ ಕೇಸ್ ಬಗ್ಗೆ? ನಾನು ಆಕ್ಚುಲಿ ನೀವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದು ನನಗೆ ಗೊತ್ತು, ನಾನು ನೋಡಿದ್ದೀನಿ ಅದನ್ನ. ಒಂದು ಯೂಟ್ಯೂಬ್ ಮೀಡಿಯಾದಲ್ಲೆಲ್ಲ ನೀವು ಮಾತಾಡಿದಿರ ಅದ್ರ ಬಗ್ಗೆ, ಅಲ್ಲಿಗೆ ಡೈರೆಕ್ಟ್ ಆಗಿ ಆ ಸ್ಪಾಟಿಗೆ ಹೋಗಿ ನೀವು ಮಾತಾಡಿದಿರ. ಏನಿದು ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಯಾಕೆ ಈ ತರ ಆಗಿದೆ, ಏನು ಬಿಡದಿಲಿ ಏನ್ ಸಮಸ್ಯೆ? ಅದು ನೋಡಿ, ಖುಷಿ ಕೇಸು, ಆ ಮೂಕ ಬಾಲಕಿಯ ಪ್ರಕರಣದಲ್ಲಿ ಹೌದು, ನಾವು ಯಾವತ್ತಿಗೂ ಕೂಡ ಆ ಮನೆಯ ತಾಯಿ, ಆ ಮಗುವಿನ ತಾಯಿ ಏನ್ ಹೇಳ್ತಾರೆ ಮತ್ತು ಪ್ರಾಥಮಿಕ ವರದಿ ಮೇಲೆನೆ ನಾವು ಮಾತಾಡ್ಬೇಕಾಗತ್ತೆ. ಪ್ರಕರಣ 11ನೇ ತಾರೀಕಿಗೆ ಆದ್ರೂ ಕೂಡ 12ನೇ ತಾರೀಕಿಗೆ FIR ಆಗುತ್ತೆ. FIR ಆಗಿ 2-3 ದಿನದವರೆಗೂ ಕೂಡ ಡೆಡ್ ಬಾಡಿ ಮನೆಯಲ್ಲೇ ಇಟ್ಕೋತಾರೆ. FIR ಅನ್ನ ಆ ರೈಲ್ವೆ ಪೊಲೀಸರು ಮಾಡಲ್ಲ. ಆ ಮಗು ಬಿದ್ದಿದ್ದಲ್ಲಿ ರೈಲ್ವೆ ಹಳಿ ಪಕ್ಕ, ರೈಲ್ವೆ ಹಳಿ ಪಕ್ಕ. ಒಂದು ವೇಳೆ ಏನಾದರೂ ಸುಸೈಡ್ ಆಗಿದ್ರೆ ರೈಲ್ವೆ ಪೊಲೀಸರು ಮಾಡಬೇಕಾಗಿತ್ತು. ರೈಲ್ವೆ ಪೊಲೀಸರು ಹೇಳ್ತಾರೆ, ನೋಡಮ್ಮ ಇದು ಯಾರಿಗೆ, ತಾಯಿಗೆ ಹೇಳ್ತಾರೆ, ನಮಗಲ್ಲ. ನಾವು ಹೋಗಿದ್ದು ಸೋಷಿಯಲ್ ಆಕ್ಟಿವಿಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಆಫ್ಟರ್ 4 days. ಪ್ರಾರಂಭದಲ್ಲೇ ಇವರು ಹೇಳ್ಬಿಡ್ತಾರೆ, ರೈಲ್ವೆ ಪೊಲೀಸರು ಆ ಮಗುವಿನ ಆ ಬಾಲಕಿಯ ತಾಯಿಗೆ ಇದು ಎಲ್ಲಿಂತರನೋ ಕೊಲೆ ಮಾಡಿ ತಂದು ಬಿಸಾಕಿದ್ದಂದಿದ್ದಕ್ಕೆ ಮಗು, ಆ ಪಾಪ ಆ ತಾಯಿಗೆ ಘಾಸಿ ಆಗ್ತದೆ. ಯಾಕಂದ್ರೆ ಡೆಡ್ ಬಾಡಿ ನೋಡಿದ್ರು ಕೂಡ ಎಲ್ಲಿ ರೈಲ್ವೆ ಹಾಯಿಸ್ಕೊಂಡು ಹೋದ್ರೆ ರಕ್ತ ಇಲ್ಲ ಅಥವಾ ಏನೋ ತೀವ್ರತರವಾಗಿ ಆ ಬಾಡಿ ಚಲಾಪಿಲಿ ಆಗಿರ್ಬೇಕಾಗಿತ್ತು. ಹೌದೌದು. ಆದ್ರೆ ಒಂದು ಟ್ರೆಂಚ್ ಅಲ್ಲಿ ನೀಟಾಗಿ ಇದೆ, ಯಾರೋ ತಂದ ಇಟ್ಟಂಗಿದೆ. ಸೊ ಒಂದು ಕಾಮನ್ ಮ್ಯಾನ್ ಪರ್ಸೆಪ್ಷನ್ ಆಗ್ಲಿ ಅಥವಾ ರೈಲ್ವೆ ಪೊಲೀಸರು ಹೇಳೋದಾಗ್ಲಿ, ಇದು ಸುಸೈಡ್ ಅಲ್ಲ ಅಂತಾನೆ ಹೇಳಿದ್ದಕ್ಕೆ ಬಿಡದಿಯವರು ಕೇಸ್ ತಗೋತಾರೆ. ಆದ್ರೆ ಯಾವಾಗ ಈ ಪ್ರೊಟೆಸ್ಟ್ಗಳು ಜಾಸ್ತಿ ಆಗೋದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ದಲಿತ ಮುಖಂಡರು ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಬರ್ತಾರೆ. ಸ್ವತಃ DK ಶಿವಕುಮಾರ್ ಅವರೇ ಬಂದು ಹಿಂಗೆ ಚೆಕ್ ಕೊಟ್ಟು 4-5 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಫೋಟೋ ತೆಗಿಸ್ಕೊಂಡು ಹೋಗ್ತಾರೆ. ಇದುವರೆಗೂ ಕೂಡ ಆ ದುಡ್ಡು ಆ ತಾಯಿಗೆ ಬಂದಿಲ್ಲ, ಬಂದೇ ಇಲ್ಲ. ಇಷ್ಟೆಲ್ಲ ಡ್ರಾಮಾಗಳಾಗ್ತವೆ. ಆನಂತರ ಕೊನೆಯದಾಗಿ ಮಾನ್ಯ SP ಅವರು ಒಂದು ವಿಡಿಯೋನ ಸಾಮಾಜಿಕ ಜಾಲತಾಣಗಳಿಗೆ ಕೊಡ್ತಾರೆ, ಟೋಟಲಿ ಎಡಿಟೆಡ್ ವಿಡಿಯೋ. ಅವರು SP ಅವರು ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಇವರು ಕೆಲವೊಂದಿಷ್ಟು ಟಿವಿ ಚಾನೆಲ್ನವರು ಮತ್ತೆ ಈ ನಮ್ಮ ಸೌಜನ್ಯ ಹೋರಾಟದ ವಿರುದ್ಧವಾಗಿ ಈ ನಕಲಿ ದೇವ ಮಾನವನ ಗ್ಯಾಂಗ್ಗಳು ನಮಗೆ ಬೈತಾನೆ ಇರ್ತಾರೆ. ಅವುಗಳು ಒಂದಿಷ್ಟು ವಿಡಿಯೋ ಹಾಕಿದ್ರು, ರೈಲ್ವೆನೇ ಬಂತು, ರೈಲ್ವೆನೇ ಹಾಯಿಸ್ಕೊಂಡು ಹೋತು ಅಂತ ಏನೇನೋ ತೋರ್ಸಕ್ ಹೋದ್ರು.
ಬಟ್ ಟೋಟಲಿ ಎಡಿಟೆಡ್ ವಿಡಿಯೋ ಅದು. 12 ಸೆಕೆಂಡ್ ಜಂಪ್ ಆಗಿದೆ. ಆ ಜಂಪ್ ಆದಂತ ಸಂದರ್ಭದಲ್ಲಿ ಆ ಹುಡುಗಿ ಎಲ್ಲಿದ್ಲು, ಆ ಚಿತ್ರ ಎಲ್ಲಿತ್ತು, ಅದೇನು ಇಲ್ಲ. ದೀಪಕ್, ನಾನು ಕೇಳೋದು ನಂದು ಒಂದು ಕ್ಲಿಯರ್ ಮಾಡ್ತಾ ಇದ್ದೀನಿ. ನಮ್ಮ ರೋಲ್ ಏನ್ ಗೊತ್ತಾ, ಇದು ಏನೋ ಆಗಿದ್ದನ್ನ ಆಗೇ ಇಲ್ಲ, ಆಗದೆ ಇರೋದನ್ನ ಆಗಿದೆ ಅಂತ ಹೇಳೋದು ನಮ್ಮ ಕೆಲಸ ಅಲ್ಲ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ಆನಂತರ ಈ ಪ್ರಕರಣದ ಬಿಡದಿಯ ಪ್ರಕರಣದಲ್ಲಿ ಕೂಡ ನಾವು ಪ್ರಾರ್ಥಿಸ್ಕೊಳ್ಳೋದು ಅಂದ್ರೆ ನಮ್ಮ ಇಂಟೆನ್ಷನ್ ಇರೋದು ಅಲ್ಲಿ ಅತ್ಯಾಚಾರ ಆಗಿರಬಾರ್ದು. ಯಾಕಂದ್ರೆ ಅದು ಬಹಳ ದೊಡ್ಡ ಆಘಾತ, ಇಡೀ ಕುಟುಂಬಕ್ಕೆ ಜೀವಮಾನವಿಡೀ ಒಂದು ದೊಡ್ಡ ಆಘಾತ ಅವರಿಗೆ. ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಏನೋ ಬಿಡು, ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಯ್ತು, ನನ್ನ ಮಗಳಿಗೆ ಸತ್ಲು ಅಂತ ಅನ್ಬೋದು. ಬಟ್ ಆದರೆ ನಿಜವಾಗ್ಲೂ ಕೊಲೆ ಆಗಿದ್ರೆ ಅಪರಾಧಿಗಳು ಸಿಗ್ಬೇಕೋ ಬೇಡ? ಹೌದು. ಸ್ವತಃ ಬಿಡದಿ ಪೊಲೀಸ್ ಸ್ಟೇಷನ್ ಅವರೇ FIR ಹಾಕ್ತಾರೆ. ಇಟ್ ಈಸ್ ಅ ಮರ್ಡರ್ ಅಂತ FIR ಹಾಕ್ತಾರೆ 12ನೇ ತಾರೀಕಿಗೆ. ಸೊ ಕೊಲೆ ಆಗಿದೆ ಅಂತಂದ ಮೇಲೆ ಕೊಲೆಗಡಕರು ಯಾರು ಅಂತ ನಾವು ಕೇಳ್ತಾ ಇದೀವಿ. ಅದು ತಪ್ಪ? ಸುಸೈಡ್ ಅಂತ ಹೇಳಿದ್ರೆ ನಾವು ಯಾರು ಮಾತಾಡಕ್ ಅವಕಾಶನೇ ಇರ್ತಾ ಇರ್ಲಿಲ್ಲ. ಒಂದೇ ದಿನಾನೇ ನೀವು 12ನೇ ತಾರೀಕಿಗೆ ಶಿ ವಾಸ್ ಮಿಸ್ಸಿಂಗ್. ಆ ನಂತರ ಬೆಳಿಗ್ಗೆ 7:15 ಡೆಡ್ ಬಾಡಿ ಸಿಗ್ತದೆ. 10, 11 ಗಂಟೆ 12 ಗಂಟೆ ಒಳಗೆ ತನಕ ಚರ್ಚೆ ನಡೀತದೆ. ಬಿಡದಿ ಪೊಲೀಸರು ಹೇಳ್ತಾರೆ ಇದು ಸುಸೈಡ್ ಅಲ್ಲ. ಸೊ ಬಿಡದಿ ರೈಲ್ವೆ ಪೊಲೀಸರು ಹ್ಯಾಂಡ್ ಓವರ್ ಮಾಡ್ತಾರೆ ಬಿಡದಿ ಪೊಲೀಸ್ ಸ್ಟೇಷನ್ಗೆ. ಕೇಳೋದು ತಪ್ಪ? ಕೊಲೆ ಆಗಿದೆ ಅಂತ ಹೇಳಿದ್ರೆ ಕೊಲೆಗಡೆ ಎಕ್ಕರು ಯಾರು ಅಂತ ಕೇಳೋದು ತಪ್ಪ? ನಮ್ಮ ಮೇಲೆ ಸುಮ್ಮನೆ ಇವ್ರೇನೋ ಹೇಳ್ತಾರೆ, ಏನೋ ಒಂದು ಇದನ್ನ ಎಬ್ಬಿಸ್ತಾ ಇದಾರೆ ಅಂತೇಳಿ. FIR ಮಾಡಿದವ್ರು ಯಾರು ಕೊಲೆ ಅಂತ ಹೇಳಿ? 103B ಅಂದ್ರೆ 302 ಹಿಂದೆ IPS ಇತ್ತು, 103 BNS ಮಾಡಿದವ್ರು ಯಾರು? ಬಟ್ಟಣ್ಣವ್ರು ಹೋಗಿ FIR ಹಾಕಿದ್ನ? ಸಮೀರ್ ಹೋಗಿ FIR ಬರದ್ನ? ಯಾರು ಬರ್ದಿದ್ದು? ಪೊಲೀಸರೇ ಬರ್ದಿದ್ದು ಅದನ್ನ. ಸೊ ವಿ ಆರ್ ಆಸ್ಕಿಂಗ್ ಹೂ ಇಸ್ ದಿ ಕಲ್ಪ್ರಿಟ್? ಕೊಲೆಗಡಕ ಯಾರು ಅಂತ ಕೇಳ್ತಾ ಇದೀವಿ. ಯಾವಾಗ ಕೊಲೆಗಡಕ ಯಾರು ಯಾರು ಅಂತ ಕೇಳಬೇಕ? ಇಲ್ಲ, ಇದು ಕೊಲೆ ಅಲ್ಲ, ಇದು ಸುಸೈಡ್ ಅಂತ ಮತ್ತೆ ವಾಪಸ್ ಯಾರು ಹೇಳ್ತಾ ಇದಾರೆ? ಅದನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಹೋಗಿ ಇಲ್ಲ ರೀ ಇದು ಮರ್ಡರ್ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಇನ್ವೆಸ್ಟಿಗೇಟಿಂಗ್ ಆಫೀಸರಾ? ಸುಸೈಡ್ ಅಂತ ಹೇಳಬೇಕಾಗಿರೋದು ಬಿಡದಿ ಅಲ್ಲಿ ರೈಲ್ವೆ ಪೊಲೀಸರು ಹೇಳಬೇಕಾಗಿತ್ತು. ಹೌದು, ಹೌದ್ ತಾನೆ? ಯಾಕಂತಂದ್ರೆ ಡೆಡ್ ಬಾಡಿ ಬಿದ್ದಿದ್ದು ಇನ್ ದ ಜೂರಿಸ್ಡಿಕ್ಷನ್ ಆಫ್ ರೈಲ್ವೆ ಪೊಲೀಸ್. ಕಾಂಪೌಂಡಿನ ಒಳಗಡೆ ಡೆಡ್ ಬಾಡಿ ಬಿದ್ದಿದೆ. ಹೌದು. ಯಾವಾಗ ಗಲಾಟೆ ಜೋರಾಗತ್ತೆ, ಜನಗಳು ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಕಂಟೆಂಟ್ ನಲ್ಲಿ ಬರಾಕ್ ಸ್ಟಾರ್ಟ್ ಆಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದನ್ನ ಶುರು ಆಗುತ್ತೆ, ಮಹಿಳಾ ಆಯೋಗದ ಅಧ್ಯಕ್ಷರು ಬಂದು ಇದು ಮರ್ಡರ್ ಅಲ್ಲ ಸುಸೈಡ್, ಇದು ಅವ್ರ ಕೆಲಸ ಏನ್ರಿ? ಐ ಆಮ್ ನಾಟ್ ಡಿಫೇಮಿಂಗ್ ಮೇಡಮ್, ಐ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಮಹಿಳಾ ಆಯೋಗದ ಬಗ್ಗೆ. ಅದು ಅವ್ರ ಕೆಲಸ ಏನ್ರಿ? ಅಲ್ಲ ಅಲ್ಲ, ಅವ್ರದಲ್ಲ ಕೆಲಸ. ಕಾಮನ್ ಸೆನ್ಸ್ ಇರೋವಂಥವ್ರು ಯಾರಾದ್ರೂ ಉತ್ತರ ಕೊಡ್ರಪ್ಪ. ನಾನು ಪ್ರತಿ ನನ್ನ ಮಾತುಗಳಲ್ಲಿ ಒಂದು ಟೆಕ್ನಿಕಲ್ ಆಗಿ ನಾನು ಇದನ್ನ ಕೇಳ್ತೇನೆ, ಒಬ್ಬ ಜನಸಾಮಾನ್ಯನ ದೃಷ್ಟಿಯಿಂದ. ಆಗಲೇ ನಾನು ವಿಶ್ವನಾಥ್ ಶೆಟ್ಟಿ ಅವ್ರ ಬಗ್ಗೆ ಹೇಳಿದ್ನಲ್ಲ, ನಾನು ಒಂದು ಲೋಕಾಯುಕ್ತ ರಸ್ತೆಗೆ ಅಡ್ಡಾಡೋಕೆ ಜಾಗ ಕೊಡಲಿಲ್ಲ ಅಂತ ಹೇಳಿ ಲೋಕಾಯುಕ್ತದಲ್ಲಿ ಕೇಸ್ ರಿಜಿಸ್ಟರ್ ಆಗ್ತದೆ ಅಂತ ಹೇಳಿದ್ರೆ, ಇಸ್ ಇಟ್ ಪಾಸಿಬಲ್? ಯಾರಾದ್ರೂ ಕಾನೂನು ತಜ್ಞರು ಉತ್ತರ ಕೊಡಿ ಇದಕ್ಕೆ. ಐ ಆಮ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ಕಾಮನ್ ಮ್ಯಾನ್. ಆದರೆ ಕಾನೂನು ತಜ್ಞರು ಉತ್ತರ ಕೊಡಿ. ಮಹಿಳಾ ಆಯೋಗದ ಅಧ್ಯಕ್ಷರು ಹೋಗಿ ಹೇಳ್ತಾರಲ್ಲ ಇದು ಮರ್ಡರ್ ಅಲ್ಲ ಸುಸೈಡ್, ಇಸ್ ಇಟ್ ದೇರ್ ಆಫಿಷಿಯಲ್ ಡ್ಯೂಟಿ? ಅವ್ರು ಏನ್ ಮಾಡ್ಬೇಕಾಗಿತ್ತು? ಕಂಪೆನ್ಸೇಷನ್ DK ಶಿವಕುಮಾರ್ ಚೆಕ್ ಹಿಂಗ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡ್ರಲ್ಲ, ಇದುವರೆಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ದುಡ್ಡು ಸಿಕ್ಕಿಲ್ಲ ಅವ್ರಿಗೆ. ಯಾಕೆ ಕೊಟ್ಟಿಲ್ಲ ಅಂತ ಕೇಳಬೇಕಾಗಿತ್ತು. ಕೇಳಿಲ್ಲ ಅವ್ರ ಅದನ್ನ. ಹಕ್ಕಿ ಪಿಕ್ಕಿ ಅದೊಂದು ದಲಿತ ಸಮುದಾಯ, ಆಮೇಲೆ ಅಲೆಮಾರಿ ಸಮುದಾಯ, ಅಲ್ಲಿ ಜಗ್ಗು ಅಂತ ಇದ್ದಾರೆ, ತುಂಬಾ ಚೆನ್ನಾಗಿ ಪಾಪ ಅವ್ರದ್ದು, ಯಾರು ಫೈಟಿಂಗ್, ಅವ್ರಿಗೆ ಧ್ವನಿ ಇಲ್ಲ. ಆಮೇಲೆ ಅವ್ರ ಮಾತುಗಳನ್ನ ಯಾರು ಕೂಡ ಪ್ರಸಾರ ಮಾಡೋದಿಲ್ಲ, ದೊಡ್ಡ ದೊಡ್ಡ TV ಚಾನಲ್ ಬರೋದಿಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾದವರು. ಯಾಕಂದ್ರೆ ತುಳಿತಕ್ಕೆ ಒಳಗಾದಂತ ಸಮುದಾಯ ರೀ ಅದು. ಬರೀ ತುಳಿತಕ್ಕಲ್ಲ, ಅವಮಾನಕ್ಕೆ ಒಳಗಾದಂತ ಸಮುದಾಯ ಹಕ್ಕಿ ಪಿಕ್ಕಿ ಸಮುದಾಯ. ಯಾಕೆ ಅವಮಾನಕ್ಕೆ ಒಳಗಾದಂತ ಸಮುದಾಯ ಅಂದ್ರೆ, ಯಾರೋ ಏನೋ ಕಳ್ಳತನ ಮಾಡಿದ್ರೆ ಸೀದಾ ಹಕ್ಕಿ ಪಿಕ್ಕಿ ಕಡೆನೆ ಬರ್ತಾರೆ, ಇವರೇ ಮಾಡಿದ್ದಾರೆ. ಯಾಕಂದ್ರೆ ಹಿಂದೆ ಆ ತರ ಇತ್ತು, ಬಟ್ ಈಗಿಲ್ಲ. ಈಗ ತುಂಬಾ ರಿಫಾರ್ಮ್ ಆಗಿದ್ದಾರೆ, ಕಷ್ಟಪಟ್ಟು ದುಡಿತಾರೆ.
ನೀವು ದಯವಿಟ್ಟು ನಾನು ನಿಮಗೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಆ ಸಮುದಾಯದ ಬಗ್ಗೆ ಒಂದು ರಿಸರ್ಚ್ ಮಾಡಿ ಮತ್ತೆ ಅದನ್ನು ಪ್ರಸಾರ ಮಾಡಿ. ಅವರು ವಾಂಡರಿಂಗ್ ಡಕಾಯಿಸು, ಕಳ್ತನ ಮಾಡೋರು, ಈ ಧರ್ಮದಲ್ಲಿ ಜೋಡಿ ಕೊಲೆ ಆದಾಗಲೂ ಕೂಡ ಹಕ್ಕಿ ಪಿಕ್ಕಿ ಒಂದು ಸಂತೋಷ್ ರಾವ್ ಬಗ್ಗೆ ಮಾಡಿದ್ರೆ ಇನ್ನು ರಿಸ್ಕ್ ಆಗುತ್ತೆ ಅಂತ ಹಕ್ಕಿ ಪಿಕ್ಕಿ ಅವ್ರು ಅಂತ ಹಕ್ಕಿ ಪಿಕ್ಕಿಯಿಂದ ಹುಡ್ಕಾಡಿದ್ರು. ಹಕ್ಕಿ ಪಿಕ್ಕಿದವ್ರು ಸಿಗ್ಲಿ ಅಂದ್ಕೊಳ್ಳೆ ಮತ್ತೆ ಸಂತೋಷ್ ರಾವ್ನೇ ಸೇರಿಸಿದ್ರು. ಧರ್ಮದ ಜೋಡಿ ಕೊಲೆ, ಆನೆ ಮಾವುತನ ಜೋಡಿ ಕೊಲೆಯಲ್ಲಿ ಆ ಸಮುದಾಯ ರೀ, ಅದು ಆ ಮಗು ಮೂಕ ಬಾಲಕಿ ಆಗಿತ್ತು, ಇಡೀ ಸಮುದಾಯನೇ ಮೂಕಾಗಿದೆ. ಪಾಪ ಜಗ್ಗು ಅಂತ ಹೇಳಿ ಅಧ್ಯಕ್ಷರಿದ್ದಾರೆ ಆ ಅಲೆಮಾರಿ ಇದ್ರದ್ದು, ತುಂಬಾ ಪಾಪ ಫೈಟ್ ಮಾಡ್ತಾರೆ. SP ಅವ್ರಿಗೂ ಕೂಡ ವಿನಂತಿ ಮಾಡ್ಕೊಂಡಿದ್ದಾರೆ, ಸರ್ ಇದನ್ನ ಮೇಲ್ ಹಂತ ತಗೊಂಡೋಗಿ ಅಂತೇಳಿ. ಅನೇಕ ಯುವಕರು ಪಾಪ ಕಷ್ಟಪಟ್ಟು ದುಡಿತಾರೆ, ಹೆಣ್ಮಕ್ಳು ದುಡಿತಾರೆ, ಅವ್ರ ಧ್ವನಿ ಕೇಳಕ್ ರೆಡಿ ಇಲ್ವಾ? ನಾವು ನೋಡಿ, ನಾನು ಯಾರ್ದೋ ಏಜೆಂಟ್ ಅಲ್ಲ, ನಾವು ಆಗ್ಲಿ ಮಹೇಶ್ ಶೆಟ್ಟರ್ ಆಗ್ಲಿ ಜಯಂತ್ ಅವ್ರಾಗ್ಲಿ ಇಡೀ ನಮ್ಮ ಸೌಜನ್ಯ ಹೋರಾಟಗಾರರು, ಯಾರಿಗೆ ಧ್ವನಿ ಇಲ್ಲ ಅವ್ರ ಪರವಾಗೇ ಮಾತಾಡ್ತೀವಿ ನಾವು. ಹಾಗೆ ಈ ಎಲ್ಲಾ ಕಡೆ ವಿಷಯ ಓಡಾಡ್ತಿರೋದು ಸಮೀರ್ ಮೇಲೆ ಒಂದು 10 ಕೋಟಿ ರೂಪಾಯಿಂದ ಮಾನಸಿಕ ಮೊಕದ್ದಮೆ ಹಾಕಿದ್ದಾರೆ. ಸಮೀರ್ ವಿಡಿಯೋ ಮಾಡಂಗಿಲ್ಲ. ಏನ್ ಸರ್ ಇದು? ನೋಡಿ 10 ಕೋಟಿ ಬಗ್ಗೆ ಏನಂತಂದ್ರೆ, ಈ ರೌಡಿಗಳಿರ್ತಾರೆ, ಲಾಟ್ಪುಟ್ ರೌಡಿಗಳಿರ್ತಾರೆ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ರಸ್ತೆಯಲ್ಲಿ ನಿಂತ್ಕೊಂಡು ಲಾಭ 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 ಸಿಕ್ಕಾಪಟ್ಟೆ ಒದರಾಡ್ತಿರ್ತಾರೆ. ಯಾಕಂತ ಹೇಳಿದ್ರೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ಲಿ. ನೀವು ನೋಡಿರಲ್ಲ, ಹಿಂದೆಲ್ಲ ಅದೇ ಸಿಸ್ಟಮ್ ಇತ್ತು, ಈಗಲೂ ಕೆಲವೊಂದಿಷ್ಟು ಕಡೆ ಮಾಡ್ತಾರೆ ರೌಡಿಗಳು, ಲಾಟ್ಪುಟ್ ರೌಡಿಗಳು. ಸಮೀರ್ಗೆ ನೋಟಿಸ್ ಕೊಟ್ಟಿದ್ರೆ ಸಮೀರ್ಗೆ ಬರ್ಬೇಕಲ್ಲ, ಬಂದೇ ಇಲ್ಲ. ಬೇರೆಯವ್ರಿಗೆ ಹೆದರ್ಸಕ್ ಮಾಡಿದ್ದಂತ ಒಂದು ಇದನ್ನದು ಸ್ಟಂಟ್. ಸಮೀರ್ಗೆ 10 ಕೋಟಿ ರೂಪಾಯಿ ಮಾನ ನಷ್ಟ ಕೇಸ್ ಹಾಕಿದ್ರೆ ಸಮೀರ್ಗೆ ನೋಟಿಸ್ ಬರ್ಬೇಕೋ ಬೇಡ? ಬರ್ಬೇಕು. ಬಂದೇ ಇಲ್ಲ. ಕೇಳಿ ಸಮೀರ್ಗೆ, ಕೇಳಿ, ಮಾತಾಡ್ರಿ ಸಮೀರ್ಗೆ. ಅದೇ ಹೇಳಿದ್ನಲ್ಲ, ರೌಡಿಗಳು ಏನ್ ಮಾಡ್ತಾರೆ, ಕೈಲಾಗಲ್ಲ ಲಾಟ್ಪುಟ್ ರೌಡಿಗಳು, ಸುಖ ಸುಮ್ಮನೆ ರೋಡ್ ರಸ್ತೆಯಲ್ಲಿ ನಿಂತ್ಕೊಂಡು ಒದರಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ. ಇವ್ರು ಹಂಗೆ ಬೇರೆ ಬೇರೆ ಅಂದ್ರೆ ಈ ಬೇರೆ ಯೂಟ್ಯೂಬರ್ಗಳು ಹೆದರಿ ಬಿಡ್ಲಿ, ನಮ್ಮ ಬಗ್ಗೆ ಮಾತಾಡಿದ್ರೆ ಅವ್ರ ಮೇಲೆ 10 ಕೋಟಿ ಆ ತರ ಧಮಕಿ ಹಾಕುವಂತ ಕೆಲಸ ಈ 3rd ಕ್ಲಾಸ್ ನಕಲಿ ದೇವಮಾನವ ಮಾಡುವಂತ ಸ್ಟಂಟ್ ಇದನ್ನೇ ಮಾಡಿದಾರೆ ಅವರು. ಕಳೆದ 40-50 ವರ್ಷಗಳಿಂದ ಇದೇ ಸ್ಟಂಟೇ ಮಾಡ್ಕೊಂಡು ಬಂದಿದ್ದಾರೆ ಅವರು. ಈಗ ನಾವೇನ್ ಮಾಡ್ತಾ ಇದೀವಿ, ಅದನ್ನೆಲ್ಲ ಎಕ್ಸ್ಪೋಸ್ ಮಾಡ್ತಾ ಬರ್ತಾ ಇದೀವಿ. ಸಮೀರ್ಗೆ ಬಂದಿಲ್ಲ, ಬಂದ್ರು ವಿಲ್ ಫೇಸ್ ಇಟ್. ಕಾನೂನಾತ್ಮಕ ಹೋರಾಟ ನಡೆಸ್ತಾ ಇದ್ದಾರೆ ಪ್ರತಿಯೊಂದು. ಯಾರ್ಯಾರ ಮೇಲೆ ಈಗ ಯೂಟ್ಯೂಬರ್ಗಳು ಮತ್ತೆ ಸೋಷಿಯಲ್ ಮೀಡಿಯಾ ಮೆಟಾ ಇದರಲ್ಲಿ ಪೇಜ್ಗಳ ಮೇಲೆ ಕೇಸ್ ಹಾಕಿದರೆ ಪ್ರತಿಯೊಂದನ್ನು ಕೂಡ ವಿ ಆರ್ ಫೈಟಿಂಗ್ ಇಟ್ ಔಟ್. ಆಮೇಲೆ ಈ ಜಡ್ಜಸ್ಗಳು ಕೂಡ ಎಷ್ಟು ಕೆಟ್ಟವರಿದ್ದಾರೆ ನೋಡಿ. ಆ ಯೂಟ್ಯೂಬರ್ಗಳನ್ನ ಕರಿದೇನೆ ದೇ ಮಸ್ಟ್ ಬಿ ಹರ್ಡ್ ಇನ್ ದ ಕೋರ್ಟ್ ಆಫ್ ಲಾ. ಹೌದು, ಅವ್ರ ಮಾತು ಕೇಳಿಸ್ಕೊಳ್ಳೋದೇನೆ ಎಕ್ಸ್ ಪಾರ್ಟಿ ಆದೇಶ ಮಾಡಿಬಿಟ್ಟಾರೆ. ಇದರಲ್ಲಿ ಕರಪ್ಷನ್ ಇದೆ ಅಂತ ವಾಸನೆ ಬರ್ತದೋ ಇಲ್ಲೋ? ಬರ್ತದಿಲ್ಲ ಸರ್. ಹೌದು. ಈಗ ಒಬ್ಬರನ್ನ ಯಾರನ್ನೋ ನೀವು ಅಕ್ಯೂಸ್ಡ್ ಮಾಡಿದ್ರೆ, ಆ ಅಕ್ಯೂಸ್ಡ್ದವನ್ನ ಕೋರ್ಟಿಗೆ ಕರೆಸಬೇಕು, ಅವನಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ಯಾವುದೋ ಒಬ್ಬ ಆರೋಪ ಮಾಡಿದಿರಿ ಅಂತ ಹೇಳಿದ್ರೆ, ಮಾನವ ನಷ್ಟ ಮೊಕದ್ದಮೆ ಆರೋಪ ಮಾಡಿದಾಗ ಈ ವಿಡಿಯೋದಲ್ಲಿ ಇಂಥವ್ರು ಮಾನವ ನಷ್ಟ ಮೊಕದ್ದಮೆ ಮಾಡಿದಿರಿ ನೀವು, ಪರಮ ಪೂಜ್ಯರು, ಭಾರಿ ಭಯಂಕರ ಪವಾಡ ಪುರುಷರು, ಆ ಪವಾಡ ಪುರುಷನ ಮಾನವ ನಷ್ಟ ಅಂದ್ಮೇಲೆ ಅವ್ನು ಕರಿಬೇಕು, ನಿಂದ್ರಿಸ್ರಿ ಕಟಕಟೆಯಲ್ಲಿ. ಅದ್ ಏನಿದೆ ಎಲ್ಲ ವಿಡಿಯೋ ಡಿಲೀಟ್ ಮಾಡ್ತೀರಿ. ಕಲಾ ಮಾಧ್ಯಮ ಆಯ್ತು, ನಿಮ್ ಅನಂತರ ಅನೇಕ ತರಡ ಇರ್ಬೋದು, ಅವನಿಯಾನ, ಆಲ್ಮೋಸ್ಟ್ ಮೊನ್ನೆ 60 ಯೂಟ್ಯೂಬ್ಗಳಿಗೆ ಇಷ್ಟು ದೊಡ್ಡ ಇದನ್ನ ಕಳಿಸಿದ್ದಾರೆ ನೋಟಿಸ್. ಇಷ್ಟಿಷ್ಟು ಕೋರ್ಟಿಗೆ ಕರಿಲಾರ್ದನೆ ವಿಡಿಯೋ ಡಿಲೀಟ್ ಮಾಡ್ತೀರಾ? ಸೊ ಆ ಜಡ್ಜ್ ಕೂಡ ಕರಪ್ಟ್ ಆಗಿದಾನ ಅನ್ನೋ ವಾಸನೆ ಬರ್ತೋ ಇಲ್ಲೋ? ಹೌದು. ಜನ ಒಂದು ದಿನ ಈಗ ಏನಾಗುತ್ತೆ, ಎಲ್ಲರೂ ತಹಶೀಲ್ದಾರ್ ಎದುರುಗಡೆ, ಮಿನಿ ವಿಧಾನಸೌಧ ಎದುರುಗಡೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗ ಏನೇ ಆದ್ರೂ ಕೂಡ ನೆಕ್ಸ್ಟ್ ನ್ಯಾಯಾಲಯದ ಎದುರುಗಡೆನೆ ನ್ಯಾಯಾಲಯಕ್ಕೆ ಮುತ್ತಿಗೆ ಹಾಕುವಂತ ದಿನ ಬರುತ್ತೆ. ಅಷ್ಟು ಕರಪ್ಟ್ ಆಗಿದೆ ಇವತ್ತಿನ ನ್ಯಾಯಾಲಯ. ಎಕ್ಸ್ ಪಾರ್ಟಿ ನೀವು ಆದೇಶ ಮಾಡ್ತೀರಿ ಅಂದ್ರೆ ವಾಟ್ ಈಸ್ ದಿಸ್ ಸರ್? ಯಾರು ನಂಬಬೇಕು? ಎಲ್ಲಿ ಹೋಗ್ತೀರಿ ನೀವು? ಬರೀ ಒಂದು ಕುಟುಂಬದ ಅತ್ಯಾಚಾರ ಕೊಲೆಗಳನ್ನ ಮುಚ್ಚ ಹಾಕೋದಕ್ಕೆ ಇಷ್ಟೆಲ್ಲಾ ಸರ್ಕಸ್ಸು ನಡೆದಿದೆ ಸರ್. DC ಹೋಗ್ತಾರೆ, ನಿಮ್ಮ ರಕ್ಷಣೆಗಿದೆ ಅಂತ ಹೇಳ್ತಾರೆ, ಲೋಕಾಯುಕ್ತರು ಹೇಳ್ತಾರೆ, ಲೋಕಾಯುಕ್ತದಲ್ಲಿ ಕೇಸ್ ಮಾಡಿದ್ರೆ ರಸ್ತೆಗೆ. ಆಕ್ಚುಲಿ ರಸ್ತೆ ಎಲ್ಲಿ ಬಗೆಹರಿತದೆ ಹೇಳಿ? ಆ ಊರಿನಲ್ಲಿ, ಆ ಪಂಚಾಯತಿ ಕಟ್ಟೆಯಲ್ಲಿ 4 ಜನ ಹಿರಿಯರ ಬಗೆಹರಿಸೋದನ್ನ ರಾಜ್ಯ ಲೋಕಾಯುಕ್ತರು ಇದಕ್ಕೆ ತಗೊಂಡು ಹೋಗ್ತಾರೆ ಟು ಗ್ರಾಪ್ ದ ಲ್ಯಾಂಡ್.
ಅವ್ರ ಮಗನೇ ಈಗ ಸೌಜನ್ಯ ಪ್ರಕರಣವನ್ನು ಮುಚ್ಚಿಟ್ಕೋತಾರೆ, ಓ ಶಶಿಕಿರಣ್ ಶೆಟ್ಟಿ. ಹ್ಮ್ 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 ಸೊ ಇವರೆಲ್ಲ ಒಂದು ಸಿಂಡಿಕೇಟ್ ಮಾಡ್ಕೊಂಡ್ಬಿಟ್ಟಾರೆ. ಹ್ಮ್ ಸರ್, ಹಾಗೆ 18 ವರ್ಷಗಳ ಕನಸು ಒಂದು ನನಸಾಯ್ತು ಇಡೀ ಬೆಂಗಳೂರಿಗೆ. ಅಂದ್ರೆ ನಮ್ಗೆ RCB ಒಂದು RCB ಟೀಮ್ ಒಂದು ಜಯ ಗಳಿಸ್ತು. ಈ ನಮಗೆ ಈ ಕಡೆ ಒಂದು ಖುಷಿ ಇದ್ರು ಒಂದ್ ಕಡೆ ದುಃಖ ತಂತದು. ನಾವು RCB ಫ್ಯಾನ್ಸ್ ಆಗಿರ್ಬೋದು, ಒಂದು ಖುಷಿ ವಿಚಾರ ಆದ್ರೂ ಒಂದು ದುಃಖದ ವಿಚಾರ ಆಯ್ತು. ಅಂದ್ರೆ 11 ಜನ ಸಾವಾಯ್ತು, ಕಾಲ್ ತುಳಿತ ಪ್ರಕರಣ. ಏನ್ ಸರ್ ಇದು ಕತೆ? ನಾನು ಕ್ರಿಕೆಟ್ ಫ್ಯಾನು, ಕ್ರಿಕೆಟ್ ಆಟ ಆಡಿದವನು. 18 ವರ್ಷದಿಂದ ನಾನೇನು ಕನಸ್ಕೊಂಡಿಲ್ಲ. ಯಾರು ಕನಸ್ಕೊಂಡ್ರು ಗೊತ್ತಿಲ್ಲ. ಅಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ 18 ವರ್ಷದವ್ರೆ. ಕನಸು ಕಂಡ್ಕೊಂಡೆ ಹುಟ್ಟಿದ್ರೆ ಗೊತ್ತಿಲ್ಲ ನನಗೆ. ಇದೆಲ್ಲ ಒಂದು ಹುಚ್ಚುತನ ಇದು. RCB ಫ್ಯಾನ್ಸ್ಗಳಿಗೆ ಪಾಪ ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. RCB ಫ್ಯಾನ್ಸ್ ನಾನು ನೋಡಿದೆ, ಎಂಥೂಸಿಯಸ್ಟಿಕ್ ಇರೋರು. ಕಾಲು ತುಳಿತಕ್ಕೆ ಕಾರಣ ಯಾರು ಹೇಳಿ? ಇವರು ಸ್ಟಾರ್ಟಿಂಗ್ ಸರ್ ಮೊದಲನೇ ಗಂಟೆಯ ವರದಿಗಳನ್ನು ನೋಡಿ, ಪ್ರಕರಣ ಆಗಿ ಒಂದು ಫಸ್ಟ್ ಗಂಟೆ ಎಲ್ಲರೂ RCB ಫ್ಯಾನ್ಸ್ಗಳ ಮೇಲೆ ಹಾಕಕ್ಕೆ ನೋಡಿದ್ರು. ಹುಚ್ಚಾಟ ಸರ್. ಆ RCB ಪ್ರೇಕ್ಷಕರಿಗೆ ಒಂದು ಗೈಡೆನ್ಸ್ ಅಂತ ಇರಲಿಲ್ಲ ಅಲ್ಲಿ. ಎಲ್ಲರೂ ಕೂಡ DK ಶಿವಕುಮಾರ್ ಅವರೇ ಸ್ವತಃ ಮುಂದೆ ಹೋಗಿ, ಅವ್ರು ಮುಂದೆ ಹೋಗಿದ್ರೆ ಹಿ ಮಸ್ಟ್ ಹ್ಯಾವ್ ಲೆಡ್ ಅಲ್ಲ. ಒಂದೇದ್ದು ಇಮ್ಮಿಡಿಯೇಟ್ ಆಗಿ ಪರ್ಮಿಷನ್ ಕೊಡಲೇಬಾರ್ದಾಗಿತ್ತು. ದಟ್ ಈಸ್ ದಿ ಫಸ್ಟ್ ಮೇಜರ್ ಲ್ಯಾಪ್ಸ್. ಪರ್ಮಿಷನ್ ಅಂತ ಹೇಳಿದ್ರೆ ರೈಟಿಂಗ್ನಲ್ಲಿ ಪೊಲೀಸರು ಕ್ಲಿಯರ್ ಆಗಿ ಹೇಳಿದ್ದಾರೆ ಆಗಲ್ಲ ಅಂತ. ಕಮಿಷನರ್ ದಯಾನಂದ್ ಸಾಹೇಬ್ರಿಗೆ ಸಸ್ಪೆಂಡ್ ಮಾಡಿದ ಗ್ರೌಂಡ್ಸ್ ಏನು ಗೊತ್ತಾ? ನೀವು ರೈಟಿಂಗ್ನಲ್ಲಿ ರಿಜೆಕ್ಟ್ ಮಾಡಿಲ್ಲ ಅಂತ ಹೇಳಿ. ರೈಟಿಂಗ್ನಲ್ಲಿ ಕಮಿಷನರ್ ದಯಾನಂದ್ ಸಾಹೇಬ್ರ ಸಸ್ಪೆನ್ಷನ್ ಆರ್ಡರ್ನಲ್ಲಿ ಇದೆ. ಆದರೆ ದ ನೆಕ್ಸ್ಟ್ ಡೇನೆ DCP ಭದ್ರತಾ ವ್ಯವಸ್ಥೆಯ ಸೆಕ್ಯೂರಿಟಿ ಇನ್ಚಾರ್ಜ್ ಆಫ್ ವಿಧಾನಸೌಧ DCP ಅವರು ರಿಟರ್ನ್ ಡಾಕ್ಯುಮೆಂಟ್ ಕಳಿಸ್ತಾರೆ, ನಾವು ಬೇಡ ಅಂದಿದ್ದೀವಿ ಅಂತೇಳಿ. ಅವರು ಬೇಡ ಅಂದ ಮೇಲೆ DK ಶಿವಕುಮಾರ್ ಯಾಕೆ ಹೋದ್ರು? ಆಮೇಲೆ ಒಬ್ಬ ಸಚಿವರಿಗೆ ಬರೀ ಒಂದು ಒಪಿನಿಯನ್ ಕೊಟ್ಟರೆ ಸಾಕು, ರೈಟಿಂಗ್ನಲ್ಲೇನೆ ಕೊಡಬೇಕು ಅಂತೇನಿಲ್ಲ. ದಟ್ ಜಾಬ್ ಈಸ್ ಡನ್ ಬೈ ದಯಾನಂದ್ ಸಾಹೇಬ್ರು. ಮೊನ್ನೆ ಕಿರಣ್ ಬೇಡಿ ಮೇಡಮ್ದು ಇಂಟರ್ವ್ಯೂ ನೋಡಿದೆ. ಕಿರಣ್ ಬೇಡಿ ಮೇಡಮ್ ಈ ವಿಷಯದ ಬಗ್ಗೆ ಹೇಳ್ತಾರೆ, ದಯಾನಂದ್ ಅವರಿಗೆ ಅವಕಾಶ ಕೊಡಬೇಕಾಗಿತ್ತು ನೀವು. ಹಿ ಮಸ್ಟ್ ಬಿ ಹರ್ಡ್. ಸಡನ್ ಆಗಿ ನೀವು ಇದನ್ನ ಮಾಡ್ತೀರಾ? ಒಂದು ವೇಳೆ ಅವ್ರದ್ದು ತಪ್ಪು ಕಂಡು ಬಂದರೆ ಮೇಲ್ನೋಟಕ್ಕೆ ನೀವು ಸಸ್ಪೆಂಡ್ ಮಾಡಿಪ್ಪ. ಅವರಿಗೆ ಮಾತಾಡೋಕೆ ನೀವು ಅವಕಾಶನೇ ಕೊಟ್ಟಿಲ್ಲ. ಸಡನ್ ಆಗಿ ಏನು ಪೋರ್ಟ್ರೇ ಮಾಡಿಬಿಟ್ರಿ ಇವರು. ಇದು ಇವರಿಂತರನೇ ಕಾಲ್ ತುಳಿತ ಆಗಿದ್ದು. ಬಟ್ ಆಕ್ಚುಲಿ ಆಗಿದ್ದು ಯಾರಿಂದ ಆಗಿದ್ದು? ಸರ್, ಗೌರ್ಮೆಂಟ್ ಇಂದನೂ ಒಂದು ಗೌರ್ಮೆಂಟ್ ಅಂತಲ್ಲ, DK ಶಿವಕುಮಾರ್ ಏನು ಹೋಗಿ ವಿಧಾನಸೌಧದಲ್ಲಿ ಎಷ್ಟಾದ ಕೂಡ ಜನಕ್ಕೆ ಒಂದು ಇದನ್ನಿರ್ತದೆ ರೀ, ಹೋಗ್ಬೇಕು, ನಾನು ಹೋಗ್ಬೇಕು ಅಂತ ಹೇಳಿ. ಜನಗಳದ್ದು ತಪ್ಪಿದೆ ಸರ್ ಇದರಲ್ಲಿ. ಜನಗಳು ಕೂಡ, ನಾನು ಅದೇ ಹೇಳೋದು, ಯಾಕೆ ಇಷ್ಟೊಂದು ಇದನ್ನ ಮಾಡ್ತಿದ್ದೀರಾ ಅಂತ. ಅದೊಂದು ಜೂಜಿನ ಆಟ, ಅದು ಜೂಜು ಇಷ್ಟೇ. ಇಸ್ಪೇಟ್ ಹಂಗೆ ಇದು ಕೂಡ ಒಂದು ಕ್ರೀಡೆಯನ್ನ ಮುಂದಿಟ್ಕೊಂಡು ಜೂಜ್ ಆಡ್ತಾ ಇದ್ದಾರೆ. ಒಂದು ಏನದು ಬೆಟ್ಟಿಂಗ್ ದಂಧೆ ಎಷ್ಟು ನಡೆದಿದೆ ಗೊತ್ತಾ ಈ IPL ಇಂದ? ಹೈಯೆಸ್ಟ್ ಬೆಟ್ಟಿಂಗ್. ಯಾಕೆ ಅದರಿಂದ ಹೋಗ್ತಾರೋ ಗೊತ್ತಾಗಲ್ಲ. ಸೊ ಅವುಗಳನ್ನೆಲ್ಲ ಇದು ತಗೋಬೇಕು. ಸುಮ್ಮನೆ ಈ ಕೇಸಲ್ಲಿ ಅಂತೂ ನನಗೆ ತುಂಬ ಬೇಜಾರಾಗಿದೆ ದಯಾನಂದ್ ಸಾಹೇಬ್ರಿಗೆ ಸಸ್ಪೆನ್ಷನ್ ಮಾಡಿದ್ದು. ಆನಂತರ ಇಲ್ಲಿ ಅವ್ರಿಗೆ DK ಗೋವಿಂದರಾಜು, ಅದನ್ನು ನಾನು ಎಲ್ಲ ಚಾನಲ್ನವರು, ನಾನು ಕೆಲವೆಷ್ಟೋ ಜನ ಕೇಳ್ತಾರೆ, ಯಾರಿದು ಗೋವಿಂದರಾಜು? ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿನೇ ಸಸ್ಪೆಂಡ್ ಮಾಡಿಬಿಟ್ರು. ಯಾರು ಈ ಗೋವಿಂದರಾಜು? ಸಸ್ಪೆಂಡ್ ಅಲ್ಲ, ಗೋವಿಂದರಾಜುಗೆ FIR ಮಾಡಿ ಹಿ ಮಸ್ಟ್ ಬಿ ಪ್ರಾಸಿಕ್ಯೂಟೆಡ್. ಗೋವಿಂದರಾಜ್ಗೆ ಯಾಕೆ ಅಂತ ಹೇಳಿದ್ರೆ, ಆಗಲೇ ನಾನು ಸ್ವಲ್ಪನೇ ಹೇಳಿದ್ದೆ, ಇನ್ನು ನೆಕ್ಸ್ಟ್ ಪೋರ್ಷನ್ ಹೇಳಿದ್ದಿಲ್ಲ. ಈ ಸೌಜನ್ಯ ಪ್ರಕರಣದ್ದು ಏನೇನು ದಾಖಲೆಗಳು, ಒಪಿನಿಯನ್ ಬರ್ತದೆ ಎಲ್ಲವನ್ನು ಕೂಡ ಇದೇ ವ್ಯಕ್ತಿನೇ ಮುಚ್ಚಿಟ್ಕೊಳ್ತಾ ಇದ್ದ. ಅದೇ ರೀತಿ DCP ಮೊನ್ನೆ ಕಾಲ್ ತುಳಿತ ಪ್ರಕರಣದಲ್ಲೇನು ಕೂಡ ವಿಧಾನಸೌಧದ DCP ಸಾಹೇಬ್ರು ಏನು ಕಳಿಸಿದ್ರಲ್ಲ, ಹಿಂದಿನ ದಿನಾನೇ ಕಳಿಸಿದ್ರು ಅವರು, ಅದನ್ನ ಇದೇ ವ್ಯಕ್ತಿ ಮುಚ್ಚಿಟ್ಕೊಂಡಿತ್ತು. ಇವ್ರದ್ದು ಅದೇ ಮುಚ್ಚಿಟ್ಕೋತಾರೆ.
ಯಾವ ರೀತಿ CM ಆಫೀಸು ಮಿಸ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ, ಮಿಸ್ ಇನ್ಫಾರ್ಮ್ಡ್ ಆಗ್ತಾ ಇದೆ ಅನ್ನೋದಕ್ಕೆ ಗೋವಿಂದರಾಜು ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸೌಜನ್ಯ ಪ್ರಕರಣದಲ್ಲಿ ಕೂಡ DGP ಸಲೀಂ ಸಾಹೇಬ್ರು ಕೊಟ್ಟಿದ್ದನ್ನ ಮುಚ್ಚಿಟ್ಕೊಂಡ್ರು. ಆ ನಂತರ ಈ AG ಶಶಿಕಿರಣ್ ಶೆಟ್ಟಿಗೆ ಕೊಟ್ಟಂತ ಒಪಿನಿಯನ್ ಇವ್ರು ಕೇಳಬಹುದಾಗಿತ್ತಲ್ಲ, ನೋಡ್ರಿ AG ನಿಮ್ ಹತ್ರ ಬಂದಿದೆ, ಅದನ್ನ ಒಪಿನಿಯನ್ ಕೊಡಿ, ಮರು ತನಿಖೆ ಮಾಡ್ಬೇಕು ಮಾಡಬಾರ್ದು ಅಂತ. ಇದೇ ಗೋವಿಂದರಾಜುನೇ ಮುಚ್ಚಿಟ್ಕೊಂಡಿದ್ದು. ಸೊ ಈಗ ಸಿಕ್ಕಾಕೊಂಡಿದ್ದಾರೆ, ಬರೀ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿದ್ರೆ ಸಾಕಾಗುದಿಲ್ಲ. ಹಿ ಮಸ್ಟ್ ಬಿ ಪ್ರಾಸಿಕ್ಯೂಟೆಡ್, ಶಿಕ್ಷೆಗೆ ಒಳಪಡಿಸ್ಬೇಕು ಅವ್ರನ್ನ. ಇವರೆಲ್ಲ ಕಾರಣ ರೀ, ಕಾಲ್ ತುಳಿತಕ್ಕೆ ಇವರೆಲ್ಲರೂ ಕೂಡ ಕಾರಣ. ಆದ್ರೂ ಈಗ ಪೊಲೀಸ್ ವ್ಯವಸ್ಥೆ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೆ ಅನ್ಸ್ತಾ ಇದೆ ಸರ್. ಇವಾಗ ನನಗೇನೋ ಈ ತರ ನೋಡ್ತಾ ಇದ್ರೆ ಪೊಲೀಸ್ ವ್ಯವಸ್ಥೆ ನೋಡಿ ಸರ್, ಮೊನ್ನೆ ನಾನು ನಮ್ಮ ಅಶೋಕ್ ಸಾಹೇಬ್ರಿಗೆ BB ಅಶೋಕ್ ಕುಮಾರ್ ಸಾಹೇಬ್ರಿಗೆ ಭೇಟಿಯಾಗಿದೆ. ಹಳೆಯದನ್ನೆಲ್ಲ ಮಾತಾಡ್ತಿದ್ವಿ ನಾವು. ಅವಾಗಿನ ಗೋಲ್ಡನ್ ಪೀರಿಯಡ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್. ಈಗ ಹೆಂಗಿದೆ? ಈಗಲೂ ಕೂಡ ಹಾನೆಸ್ಟ್ ಇದ್ದಾರೆ ಆಫೀಸರ್ಸು. ಪಾಪ ಅವರಿಗೆ ಆ ಸರಿಯಾದಂತಹ ಪ್ಲಾಟ್ಫಾರ್ಮ್ ಒಂದು ಇದನ್ನ ಸಿಗ್ತಾ ಇಲ್ಲ, ಅವರಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇಲ್ಲ. ಎಲ್ಲರೂ ಗುಲಾಮರಾಗಬೇಕು. ಎಲ್ಲರೂ ಈ ಗುಲಾಮ್ಗಿರಿಯಲ್ಲಿ ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ದ ಟ್ರಾನ್ಸ್ಫರ್ಸ್. ಈ ಇನ್ನೊಂದು ನಾನು ಕೇಳಬೇಕಿಲ್ಲ, ಈಗ ಸಸ್ಪೆಂಡ್ ಮಾಡಿದ್ರಲ್ಲ ಉಳಿದವ್ರನ್ನ, ದಯಾನಂದ್ ಸಾಹೇಬರು ಓಪನ್ ಆಗಿ ಹೇಳಿದ್ದಾರೆ, ನಾನು ಲಂಚ್ ಮತ್ತು ಲಂಚ ತಗೊಳ್ಳೋದಿಲ್ಲ ಅಂತ. ಆ ಸ್ಟೇಟ್ಮೆಂಟ್ ಕೊಡ್ಬೇಕಂದ್ರೆ ಬಹಳ ಗಟ್ಸ್ ಇರಬೇಕು. ನಾನು ಲಂಚ್ ಅಂದ್ರೆ ಮಧ್ಯಾಹ್ನದ ಊಟ ಮತ್ತು ಲಂಚ ತಗೊಳ್ಳೋದಿಲ್ಲ. ಬಟ್ ರಿಮೈನಿಂಗ್ ಇದಾರಲ್ಲ, DK ಶಿವಕುಮಾರ್ ಅವರು ಪುಸಟ್ಟೆ ಪೋಸ್ಟಿಂಗ್ ಮಾಡಿದ್ರ, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ರಿ, ACP ಸಸ್ಪೆಂಡ್ ಮಾಡಿದ್ರಿ, ಪುಕ್ಸಟ್ಟೆ ಪೋಸ್ಟಿಂಗ್ ಕೊಟ್ಟಿದ್ರ. ಒಂದು ಪೊಲೀಸ್ ಸ್ಟೇಷನ್, ಬೆಂಗಳೂರು ಪೊಲೀಸ್ ಸ್ಟೇಷನ್ಗೆ 50 ಲಕ್ಷದಿಂದ 1 ಕೋಟಿ ರೂಪಾಯಿ ಕೊಡಬೇಕು ಒಂದು ಪೋಸ್ಟಿಂಗಿಗೆ. ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ACP ಮಿನಿಮಮ್ 1 ಕೋಟಿ ರೂಪಾಯಿ ಕೊಡಬೇಕು. DCP ಕೊಡಬೇಕು 1.5, 2 ಕೋಟಿ, 3 ಕೋಟಿವರೆಗೆ ದುಡ್ಡು ತಗೊಂಡೇ ಪೋಸ್ಟಿಂಗ್ ಮಾಡ್ತಾರೆ. ದಿಸ್ ಇಸ್ ದ ಫ್ಯಾಕ್ಟ್. ಯಾವ್ಯಾವ ಏಜೆಂಟ್ರು ಯಾರ್ಯಾರ ಕಡೆ ವಸೂಲಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಹಿಂಗಾಗಿ ನೀವು ಕೇಳಿದ್ರಿ ಅತ್ಯಾಚಾರಗಳ ಪ್ರಕರಣಗಳು ಇಷ್ಟೊಂದಾಗ್ತವೆ, ಇಷ್ಟೊಂದು ನಡೀತದೆ. ಯಾಕೆ ಹೇಳಿ? ಪೊಲೀಸ್ ಡಿಪಾರ್ಟ್ಮೆಂಟು ಇಟ್ ಈಸ್ ವರ್ಕಿಂಗ್ ಲೈಕ್ ಅ ಕಾಂಟ್ರಾಕ್ಟರ್. ಆ ನಂತರ ಅಧಿಕಾರದಲ್ಲಿರುವಂತ ರಾಜಕಾರಣಿಗಳಿಗೆ ಇದು ದುಡ್ಡು ಮಾಡೋ ATM ಆಗ್ಬಿಟ್ಟಿದೆ. ಪೊಲೀಸ್ ಇಲಾಖೆ ಅಂದ್ರೆ ಒಂಥರ ATM ಆಗ್ಬಿಟ್ಟಿದೆ ಅದು. ಈ ಪೋಸ್ಟಿಂಗಿಗ 20 ಲಕ್ಷ. ಕಾನ್ಸ್ಟೇಬಲ್ಗಳನ್ನು ಬಿಡಲ್ರಿ ಪಾಪ. ಒಬ್ಬ ಕಾನ್ಸ್ಟೇಬಲ್ ಪೋಸ್ಟಿಂಗಿಗೆ 5 ಲಕ್ಷ 10 ಲಕ್ಷ ತಗೋತಾರೆ. ಸೊ ಹೌ ಯು ಎಕ್ಸ್ಪೆಕ್ಟ್ ದೆಮ್ ಟು ವರ್ಕ್? ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಹೌದು, ಪ್ರತಿಯೊಬ್ಬರು ದುಡ್ಡಿನ ಹಿಂದೆನೆ ಬಿದ್ದಿದ್ದಾರೆ. 10 ಕೇಸ್ನಲ್ಲಿ ನ್ಯಾಯಕ್ಕೋಸ್ಕರ ಒಬ್ಬ ಬಡವರು ಏನಾದ್ರು ಬಂದ್ರೆ ತಳ್ಳಿಗೆ ಬಿಡ್ತಾರೆ. ದುಡ್ಡಿನ ವ್ಯವಹಾರ ಇದ್ರೆ ಅದನ್ನ ತಗೋತಾರೆ ಫಸ್ಟ್ ಪ್ರಯಾರಿಟಿ, ಯಾಕಂದ್ರೆ ಅವ್ರು ಕೊಟ್ಟು ಬಂದಿರ್ತಾರೆ. ಅದೊಂದು ಚೈನ್ ಲಿಂಕ್ ಆಗಿಬಿಟ್ಟಿದೆ. ಪೊಲೀಸರನ್ನ ಬೈಯೋದು ಬಹಳ ಸುಲಭ, ಬಟ್ ಆ ಸಿಸ್ಟಮ್ ಯಾಕೆ ತಗೊಂಡು ಬಂದ್ರಿ ನೀವು? 50 ಲಕ್ಷ, 1 ಕೋಟಿ, ಒಂದು PSIಗೆ 10 ಲಕ್ಷ 20 ಲಕ್ಷ ಪೋಸ್ಟಿಂಗಿಗೆ. ನಾವಿದ್ದಾಗ ಹಂಗಿದ್ದಿದ್ದಿಲ್ಲ ಸರ್, ಇತ್ತು ಅವಾಗಲೂ ಕೂಡ, ಬಟ್ ಇಷ್ಟೊಂದು ಇದನ್ನಿದ್ದಿದ್ದಿಲ್ಲ. ಅಷ್ಟಕ್ಕೆ ನನಗೆ ಫ್ರಸ್ಟ್ರೇಷನ್ ಆಗಿತ್ತು. ಸುಮ್ಮನೆ ನನಗೆ ಏನೇನೋ ಪ್ರೆಷರ್ ತರ್ತಾ ಇದಾರೆ ಅಂತ ಹೇಳಿ ಸಿಟ್ಟು ಬಂದಿದ್ದು. ಬಟ್ ಈಗ ನೋಡಿದ್ರೆ ಪಾಪ ನನಗೆ ಬೇಜಾರಾಗತ್ತೆ ಇವತ್ತಿನ ಪೊಲೀಸರು ವರ್ಕ್ ಮಾಡ್ತಾ ಇರೋದು ನೋಡಿದ್ರೆ. ಪೊಲೀಸ್ ಸ್ಟೇಷನ್ ಪೊಲೀಸರಾಗಿ ಕೆಲಸ ಮಾಡಿ, ದೇ ಆರ್ ವರ್ಕಿಂಗ್ ಲೈಕ್ ಅ ಕಾಂಟ್ರಾಕ್ಟರ್ಸ್. 1 ವರ್ಷದ ಗುತ್ತಿಗೆದಾರ ಪೊಲೀಸ್ ಸ್ಟೇಷನ್ ಅಷ್ಟೇ. ಈಗ ನಾವು ಫೈಟ್ ಮಾಡಿ ಹಗಲೆಲ್ಲ ನಾವು ಅರ್ಜಿ ಬರೋದು, ನಾನು ಅನೇಕ ಅರ್ಜಿ ಬರೆದಿದ್ದೀನಿ. 1 ವರ್ಷ ಬೇಡ 2 ವರ್ಷ ಮಾಡಿ ಅಂತ ಅನೇಕ ಕಡೆ ಧ್ವನಿ ಎತ್ತಿದ್ದೀನಿ. ಸಿಕ್ಕಲ್ಲೆಲ್ಲ ಯಾರ್ಯಾರು ಮಿನಿಸ್ಟರ್ ಸಿಕ್ಕರು ಎಲ್ಲರಿಗೂ ಹೇಳಿದ್ದೀನಿ, ಬೇಡ 1 ವರ್ಷ ಬೇಡ 2 ಇಯರ್ಸ್ ಮಾಡಿ ಅಂತಿದ್ದಕ್ಕೆ ಈಗ 2 ಇಯರ್ಸ್ ಮಾಡಿದ್ದಾರೆ. ಅಂದ್ರೆ 2 ವರ್ಷದ ಕಾಂಟ್ರಾಕ್ಟರ್ ಪೊಲೀಸರು. ಈಗ ನೋಡಿ ಸರ್, ಈ ಮಾತು ನಗು ಬರ್ಬೋದು ನಿಮ್ಗೆ ಅಥವಾ ಕೇವಲವಾಗಿ, ಬಟ್ ಒಂದ್ ಹೇಳ್ತಾ ಇದ್ದೀನಿ, ಸಸ್ಪೆಂಡ್ ಮಾಡಿದ್ರಲ್ಲ ಅವ್ರ ದುಡ್ಡು ಯಾರು ಕೊಡ್ತಾರೆ? ಇದು ನಾನೆಲ್ಲ ಕೇಳೋದು, ಡಿಪಾರ್ಟ್ಮೆಂಟ್ ಒಳಗಡೆ ನನ್ನ ಸ್ನೇಹಿತರು ಕೇಳ್ತಾ ಇದ್ದಾರೆ. ಹೌದು, 50 ಲಕ್ಷ ಕೊಟ್ಟಾರ್ರಿ ಅವರು, 1 ಕೋಟಿ ಕೊಟ್ಟಿದ್ದಾರೆ. ಯಾರೋ ಒಬ್ಬ ಗುತ್ತಿಗೆದಾರಿಗೆ ನಡುವೆ ಕೆಲಸ ಬಿಡಿಸ್ಬಿಟ್ರೆ ಬಿಲ್ ಮಾಡದೆ 50 ಲಕ್ಷ 1 ಕೋಟಿ ಕೊಟ್ಟು ಪೋಸ್ಟಿಂಗ್ ಕೊಟ್ರಲ್ಲ, DK ಶಿವಕುಮಾರ್ ವಾಪಸ್ ಕೊಡ್ತಾರಾ? DK ಶಿವಕುಮಾರ್ ಅವ್ರವರೆ ನೀವು ದುಡ್ಡು ವಾಪಸ್ ಕೊಡ್ತೀರಾ? ನೀವು ಹೇಳಿ. ನಾನು ದುಡ್ಡು ತಗೊಳ್ಳೋದೇನೆ ಬೆಂಗಳೂರಿನಲ್ಲಿ ಯಾವುದೇ DCPಗಳಿಗೆ, ಯಾವುದೇ ಇನ್ಸ್ಪೆಕ್ಟರ್ಗೆ, ACPಗೆ ದುಡ್ಡು ತಗೊಳ್ಳೋದೇನೆ ನಾನು ಪೋಸ್ಟಿಂಗ್ ಮಾಡಿದ್ದೀನಿ ಅಂತೇಳಿ ಹೇಳ್ರಿ. ಎಲ್ಲಾದ್ರೂ ನಿಂತ್ಕೊಂಡು ಹೇಳ್ರಿ. ಇದೆಯಾ ನಿಮ್ಗೆ? ಆಗಟ್ಸ್ ಕೇಳ್ತೀನಿ. ಹಂಗಾದ್ರೆ ಎಲ್ಲಾರು ಲಂಚ ಕೊಡ್ಲೇಬೇಕು ಅಂತ ಕೊಡ್ಲೇಬೇಕು ಸರ್. ವೆರಿ ಫ್ಯೂ. ಅದು ಎಲ್ಲಿ ಇವರು DK ಶಿವಕುಮಾರ್ ಅವರು ಅವರವರ ಕ್ಷೇತ್ರಗಳಲ್ಲಿ, ಯಾಕಂದ್ರೆ ತಿರುಗಿ ಬೀಳ್ಬಾರ್ದಲ್ಲ.
ಅಲ್ಲಿರುವಂಥ ಒಂದಿಷ್ಟು ಇನ್ಸ್ಪೆಕ್ಟರ್ಗೆ ಮಾಗಡಿ ಇರ್ಬೋದು, ಅವ್ರು ಕನಕ್ಪುರದಲ್ಲಿ ಅವ್ರು ತಗೊಳ್ಳೋದಿಲ್ಲ ದುಡ್ಡು. ಅದು ಕೂಡ ಗೊತ್ತು ನನಗೆ. ನಾನು ಬರೀ ಡಿ ಕೆ ಶಿವಕುಮಾರದವರಷ್ಟೇ ನಾನು ಹೇಳ್ತಾ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ದುಡ್ಡು ತಗೊಂಡೇ ತಗೋತಾರೆ. ಇನ್ನು ಯಾವ ಯಾವ ನೈತಿಕತೆ ಮೇಲೆ ಪೊಲೀಸರು ನಿಯತ್ತಾಗಿ ಕೆಲಸ ಮಾಡ್ಬೇಕಂತ ನೀವು ಬಯಸ್ತೀರಿ? 100ರಲ್ಲಿ ಒಬ್ಬರು ಇಬ್ಬರಿಗೆ ಫ್ರೀ ಆಗಿ ಪೋಸ್ಟಿಂಗ್ ಆಗಿರ್ತದೆ 100ರಲ್ಲಿ. ರಿಮೈನಿಂಗ್ ಉಪ್ಪಾರಪೇಟೆ ನೋಡಿ ಕೇಳಿ ಎಷ್ಟಿದೆ ರೇಟ್, ಕೇಳಿ. ಒಂದೊಂದು ಪೊಲೀಸ್ ಸ್ಟೇಷನ್ಗೆ ಒಂದೊಂದು ರೇಟ್ ಇದೆ. ಉಪ್ಪಾರಪೇಟೆಗೆ ಒಂದು, ಕಬ್ಬನ್ ಪಾರ್ಕ್ ಒಂದು, ಆರ್ ಟಿ ನಗರ್ ಒಂದು. ಆರ್ ಟಿ ನಗರ್ ಇನ್ಸ್ಪೆಕ್ಟರ್ ಸುಸೈಡ್ ಮಾಡ್ಕೊಂಡ್ರು ಗೊತ್ತಾ, ಸಸ್ಪೆಂಡ್ ಮಾಡಿದ್ದಕ್ಕೆ ಯಾವುದೋ ಒಂದು ಕೇಸಲ್ಲಿ. ಸುಮ್ಮನೆ ಸುಸೈಡ್ ಮಾಡ್ಕೊಂಡು ಹೋದ್ರು ವೆರಿ ರೀಸೆಂಟ್ಲಿ, 1.5-2 ವರ್ಷದ ಹಿಂದೆ. ಕೋಟಿ ಗಟ್ಟಲೆ ದುಡ್ಡು ಕೊಟ್ಟು ಬಂದಿರ್ತಾರೆ, ಮಾಡ್ತಾರೆ. ನೀವು ದುಡ್ಡು ತಗೊಳ್ಳಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡೋಕ್ಕೂ ಒಂದು ನೈತಿಕತೆ ಇರ್ತದೆ. ನೀವು ದುಡ್ಡು ತಗೊಂಡು ಸುಮ್ಮನೆ ತಪ್ಪಿಲ್ದೇನೆ ಸಸ್ಪೆಂಡ್ ಮಾಡಿದ್ರೆ ಏನ್ ಮಾಡಬೇಕು? ಭಯಂಕರ ಇದೆ ಸರ್ ಒಳಗಡೆ ಪೊಲೀಸ್ ಡಿಪಾರ್ಟ್ಮೆಂಟ್. ನಿಜವಾಗ್ಲೂ ಕೂಡ ಹೇಳ್ತೇನೆ, ಅತಿ ಹೆಚ್ಚಿಗೆ ಫ್ರಸ್ಟ್ರೇಷನ್ ಅಲ್ಲಿ ಬದುಕ್ತಾ ಇರೋದು ಪೊಲೀಸ್ ಸಿಬ್ಬಂದಿ. ಮೇ ಬಿ ಅನ್ IPS ಆಫೀಸರ್ ಆರ್ ಅ ಕಾನ್ಸ್ಟೇಬಲ್. ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಬದುಕ್ತಾ ಇರ್ತಾರೆ. ವೆರಿ ಫ್ಯೂ ಹಾನೆಸ್ಟ್ ಆಫೀಸರ್ಸ್ಗೆ ಒಂದೇನೋ ಒಂದು ಜಾಗ ಸಿಗ್ತಾ ಇದೆ ಅಷ್ಟೇ. ಸರ್, ಹಾಗೆ ಈ ಪ್ರಕರಣದಲ್ಲಿ ಸೌಜನ್ಯ ಕೇಸಲ್ಲಿ ಮಹೇಶ್ ತಿಮ್ರೋಡಿ ಅವ್ರನ್ನ ಗಡೀಪಾರ್ ಮಾಡಬೇಕು ಅಂತ ಏನೋ ಒಂದು ನ್ಯೂಸ್ ಅಲ್ಲ, ಆದೇಶನೇ ಮಾಡಿಬಿಟ್ಟಿದ್ದಾರೆ ಲಿಸ್ಟೆಡ್ 36ರಲ್ಲಿ. ನೋಡಿ, ನಾನು ಇದ್ರದ್ದು ಸ್ವಲ್ಪ ಇದನ್ನ ಹೇಳ್ಬೇಕಂತ ಹೇಳಿದ್ರೆ, 2024ರ ಹೋರಾಟದ ಸಭೆಯಲ್ಲಿ ನಾನು ಹೇಳಿದ್ದೆ ಮಂಗಳೂರಿನಲ್ಲಿ, ಯಾವಾಗ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬರ್ತದೆ ಅವಾಗ ಕರಾವಳಿಯಲ್ಲಿ ಕೋಮುವಾದವನ್ನು ಸೃಷ್ಟಿ ಮಾಡ್ತಾರೆ, ಕೋಮು ಗಲಾಟೆಗಳಾಗ್ತದೆ. ಮಹೇಶ್ ಶೆಟ್ಟರು ಕೋಮುವಾದದ ಭಾಷಣ ಇದ್ರೆ ಹಾಕಿ ಸರ್, ನಾನು ನೋಡ್ತೀನಿ. ಎಲ್ಲಾದ್ರೂ ಮಾತಾಡಿದ್ರೆ ಇಲ್ಲ. ಆಕ್ಚುಲಿ ಈ ಏನು ಕೊಲೆಗಳು ಸ್ಟಾರ್ಟ್ ಆಗಿದ್ದೆ ಯಾರು ವಸೂಲಿ ಬೆಲೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದು, ನೀವು ಮುಸಲ್ಮಾನ್ ಹುಡುಗಿಯರನ್ನ ಲವ್ ಜಿಹಾದ್ ನೀವು ಮಾಡಿ ಅಂತ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಕೊಡ್ತಾನೆ. ಆವಾಗ ಸ್ಟಾರ್ಟ್ ಆಗಿತ್ತು. ಇವನ್ ಅರುಣ್ ಪುತ್ತಿಲ್ ಅವ್ರನ್ನು ಕೂಡ ಸೇರಿಸಿದ್ದಾರೆ, ಅದಕ್ಕೆ ನಂದು ವಿರೋಧ ಇದೆ. ಆಮೇಲೆ ಅನೇಕ ಮುಸ್ಲಿಂ ಅಲ್ಲಿರತಕ್ಕಂಥ ಅವ್ರನ್ನ, ಮತ್ತೆ ಮಹೇಶ್ ಶೆಟ್ಟರ್ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಹಿಂದೂ ನಾಯಕರನ್ನು ಸೇರಿಸಿದ್ದಾರೆ, ಅದಕ್ಕೂ ನಮ್ಮ ವಿರೋಧ ಇದೆ. ಆದರೆ ಈ ಇವೆಂಟ್ಸ್ ಸ್ಟಾರ್ಟ್ ಆಗಿದ್ದು, ಈ ವ್ಯಕ್ತಿ ಬಂದು ಉಳ್ಳಾಲದಲ್ಲಿ ಯಾವಾಗಂತ ಹೇಳಿದ್ರೆ, ಸಮೀರ್ ವಿಡಿಯೋ ಯಾವಾಗ ಬರ್ತದೆ ಅವಾಗ ಆ ವ್ಯಕ್ತಿ ಬರ್ತಾನಲ್ಲಿ, ಅವನ್ ಕರ್ಸ್ಕೋತಾರೆ. ಸಮೀರ್ ವಿಡಿಯೋಕ್ಕೆ ಹಿಂದೂ ಮುಸ್ಲಿಂ ಲೇಪನ ಹಚ್ಚಬೇಕು ಅಂತ ಹೇಳಿ ಆ ವ್ಯಕ್ತಿ ಏನ್ ಮಾಡ್ತಾನೆ, ತಾನೊಬ್ಬ ದೊಡ್ಡ ದೇಶಭಕ್ತಿ ಭಾಷಣಕ್ಕೆ 1 ಲಕ್ಷ 2 ಲಕ್ಷ ಫೀಸ್ ತಗೊಳ್ಳೋಂಥ ವ್ಯಕ್ತಿ ಬಂದು ಏನ್ ಮಾಡ್ತಾನೆ, ಅಲ್ಲಿ ಹೇಳ್ತಾನೆ, ಅನ್ಯ ಧರ್ಮೀಯರು ಬಂದು ನಮ್ಮ ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ ಅಂತ ಬೊಗಳೆ ಬಿಟ್ಟು ಹೋಗ್ತಾನೆ. ಅದಾಗಿ ಸ್ವಲ್ಪ ದಿನಕ್ಕೆ ಪಾಪ ಸುಹಾಸ್ ಶೆಟ್ಟಿ ಕೊಲೆ ಆಗಿತ್ತು. ಆ ನಂತರ ಈಗ ಮೊನ್ನೆ ಅವನ್ನ ಗಡಿಪಾರು ಮಾಡ್ಬೇಕಂತ ಹೇಳಿ ಮೊನ್ನೆ ನೀವು ನೋಡಿದ್ರಲ್ಲ. ಹೌದು, ಎಲ್ಲರೂ ಆ ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ನಾನು ಆ ವ್ಯಕ್ತಿ ಬಗ್ಗೆ ಮಾತಾಡಲ್ಲ, ಅಂದ್ರೆ ಜಾಸ್ತಿ ಇದನ್ನಲ್ಲ. ಆ ಸುದ್ದಿ ಹೆಂಗ್ ಹೊರಗಡೆ ಬಂತೇಳಿ, ವೈರ್ಲೆಸ್ ನಲ್ಲಿ ಮಾತಾಡೋದು. ಪೊಲೀಸರು ಒಂದು ವೈರ್ಲೆಸ್ ಸ್ಟೇಷನ್ ಇನ್ನೊಂದು ವೈರ್ಲೆಸ್ ಸಬ್ ಸ್ಟೇಷನ್ಗೆ ಕೊಡ್ತಾ ಇರುವಂತ ಮಾಹಿತಿಯನ್ನ ಅದನ್ನ ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾಕ್ಕೆ ಹರಿಬಿಡ್ತಾನೆ. ಯಾವ ಸಿಬ್ಬಂದಿ ಮೊದಲು ಅವನು ಅರೆಸ್ಟ್ ಮಾಡ್ಬೇಕಲ್ವಾ. ಹೌದು, ಈ ವಸೂಲಿ ಬೆಲೆಗೆ ಗಡಿಪಾರು ಮಾಡ್ತಾರೆ. ಗಡಿಪಾರು ಅಂತ ಎಲ್ಲಿದೆ ಸರ್, ಯಾರಾದ್ರೂ ಹೇಳಿದ್ರ? ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ SP ಅವ್ರದ್ದು ಪತ್ರಿಕಾ ವರದಿಯಲ್ಲೇನೆ ಇದೆ. 36 ಜನರಲ್ಲಿ ಈಸ್ ಒನ್ ಅಮಂಗ್ 36 ಮಹೇಶ್ ಶೆಟ್ಟಿ ತಿಮ್ರೋಡಿ. ಈ ವ್ಯಕ್ತಿಗೆ ವಸೂಲಿ ಬೆಲೆ ಅನ್ನೋವನಿಗೆ ಗಡಿಪಾರು ಅಂತ ಯಾರು ಹೇಳಿದ್ರು? ಎಲ್ಲೆಲ್ಲಿ ಪ್ರಕರಣ ದಾಖಲಾಗಿದೆ ಅದನ್ನ ವರದಿ ಕೊಡಿ ಅಂತ ಯಾರು ಹೇಳಿದ್ರು ಹೇಳಿ? ವೈರ್ಲೆಸ್ ನಲ್ಲಿ ಬರ್ತಕ್ಕಂತ ಸಂದೇಶವನ್ನ ರೆಕಾರ್ಡಿಂಗ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆ ಬಿಟ್ಟಿದ್ದಾರೆ. ಇದು ತಪ್ಪಲ್ವಾ? ಇದು ಶಿಸ್ತು ಉಲ್ಲಂಘನೆ ಅಲ್ವಾ ಪೊಲೀಸ್ ಇಲಾಖೆಯದ್ದು? ಹಾಗಿದ್ರೆ ಪ್ರತಿಯೊಂದನ್ನು ಕೂಡ ಕಾನ್ಫಿಡೆನ್ಷಿಯಲ್ ಆಗಿ, ಈಗ ವೈರ್ಲೆಸ್ ನಲ್ಲೇನೆ ಕಾನ್ಫಿಡೆನ್ಷಿಯಲ್ ಎಕ್ಸ್ಪ್ರೆಸ್ ರಿಪೋರ್ಟ್ ಹೋಗೋದಿಲ್ಲ, ವೈರ್ಲೆಸ್ ಮುಖಾಂತರ ಹೋಗುತ್ತೆ. ಹೀನಸ್ ಕ್ರೈಮ್ ನಲ್ಲಿ ವಿದಿನ್ 24 hours ಎಕ್ಸ್ಪ್ರೆಸ್ ರಿಪೋರ್ಟ್ ಕಳಿಸ್ಬೇಕು SP ಗೆ, ಎಲ್ಲಿ? ಥ್ರೂ ವೈರ್ಲೆಸ್. ಸೊ ಅದನ್ನೆಲ್ಲ ನೀವು ರೆಕಾರ್ಡಿಂಗ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗೆ ಬಿಡ್ತೀರಾ? ಸ್ಟಾಫಿಗೆ ಕೇಳ್ತಾ ಇದ್ದೆ ನಾನು. ಫಸ್ಟ್ ಮಾಧ್ಯಮದವರು, ದೊಡ್ಡ TV ಚಾನಲ್ನವರು, ಅಯ್ಯೋ ಇವನಿಗೆ ಬಡಿಪಾರು ಮಾಡೇ ಬಿಟ್ರು, ಯಾಕಂದ್ರೆ ಆಸ್ ಇಫ್ ಇವನು ಈ ಗಡಿ ಭಾಗಕ್ಕೆ ಹೋಗಿ ಯುದ್ಧ ಮಾಡಿ ಬಂದ್ಬಿಟ್ಟವ್ರಂಗೆ ತೋರಿಸ್ಬಿಡ್ತಾ ಇದ್ದಾರೆ, ಇವನಿಗೆ ಗಡಿಪಾರು ಮಾಡಿಬಿಡ್ತಾರಂತೆ ಅಂತ ಹೇಳಿಕೊಂಡು.
ಇಲ್ಲಿ ನಾನು ಕೇಳ್ತಾ ಇರೋದು, ಆ ವೈರ್ಲೆಸ್ನಲ್ಲಿ ಬರ್ತಾ ಇರುವಂತ ಮೆಸೇಜನ್ನು, ಸಂದೇಶವನ್ನ ಯಾರು ರೆಕಾರ್ಡಿಂಗ್ ಮಾಡಿ ಸೆನ್ಸಿಟೈಸ್ ಮಾಡಿದ್ರು? ಇದೆಲ್ಲ ಡ್ರಾಮಾ ಸರ್. ಇದೆಲ್ಲ ದೊಡ್ಡ ಡ್ರಾಮಾ ಟು ಮೇಕ್ ಇಟ್ ಹಿಂದೂ ಮುಸ್ಲಿಂ. ಸೌಜನ್ಯ ಪ್ರಕರಣವನ್ನ ಹತ್ತಿಕ್ಕೋದಕ್ಕೆ ಎಲ್ಲರೂ ಸೇರ್ಕೊಂಡು ಇದನ್ನ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದ್ದಾರೆ. ಸುಖ ಸುಮ್ಮನೆ ಹೇಳ್ತಾರೆ ನೋಡಿ, ನಾನು ಅಪ್ಪಟ ಹಿಂದೂವಾದಿ, ಮುಂದಿನ ಏನೇ ಆದರೂ ಕೂಡ ನಾನು ಇದೇ ದೇಶದಲ್ಲಿ ಹಿಂದೂ ಆಗಿನೇ ಹುಟ್ಟಬೇಕು ಅನ್ನೋದು ನನ್ನದು ಆಸೆ ಇರೋದು, ವೈಯಕ್ತಿಕ ಆಸೆ. ಆದರೆ ಸುಖ ಸುಮ್ಮನೆ ಅವ್ರಿಗೆ ಬೈಯೋದು, ಅಲ್ಲಿ ಹೋಗಿ ಸಾಬ್ರ ಹತ್ರ ಹೋಗಿ ಪಂಚರ್ ತಿರ್ಸ್ಕೋಬೇಡಿ, ಅವ್ರ ಹತ್ರ ಹೋಗಿ ಚಿಕನ್ ತಗೋಬೇಡಿ ಕೇಳ್ತಾರಲ್ಲ, ನೀವು ಕೇಳಿದ್ರೆ ತಾನೆ? ಹೌದು. ಬಟ್ ಅವ್ರು ನಂದು ಈ ಒಂದು ಪ್ರಶ್ನೆಗೆ, ಯಾಕಂದ್ರೆ ಧರ್ಮದ ಎಕ್ಸ್ಪರ್ಟ್ ಅಲ್ಲ ಸರ್ ನಾನು, ದೀಪಕ್, ನಾನು ಧರ್ಮದ ಎಕ್ಸ್ಪರ್ಟ್ ಅಲ್ಲ. ಹಿಂಗೆ ಹೇಳಬೇಕಾದ್ರೆ ನಂದು ಕೆಲವೊಂದಿಷ್ಟು ಪ್ರಶ್ನೆ ಇದೆ, ಅದಕ್ಕೆ ಯಾರಾದರೂ ಉತ್ತರ ಕೊಡಬೇಕು. ಧರ್ಮದ ಬಗ್ಗೆ ಮಾತಾಡೋರು ಏನಂತ ಹೇಳಿದ್ರೆ, ಇವ್ರು ಹೇಳ್ತಾರಲ್ಲ, ನೀವು ಸಾಬ್ರ ಹತ್ರ ಹೋಗಿ ಪಂಚರ್ ತಿರ್ಸ್ಕೋಬೇಡಿ, ಅಲ್ಲಿ ಚಿಕನ್ ತಗೋಬೇಡಿ ಅಂತ ಹೇಳ್ತಾರಲ್ಲ, ಕರೆಕ್ಟ್, ನಾನು ಒಪ್ಕೋತೇನೆ, ತಗೋಬಾರ್ದು ಸಾಬ್ರ ಹತ್ರ. ಆದರೆ ಇದೇ ಪ್ರಶ್ನೆನ ಆಸ್ಪತ್ರೆ ಆಪರೇಷನ್ ಬೆಡ್ ಮೇಲೆ ಇದ್ದಾಗ ಇದೇ ಪ್ರಶ್ನೆ ಕೇಳಬೇಕಲ್ಲ, ನನಗೆ ಆಪರೇಷನ್ ಮಾಡುವಂಥ ಡಾಕ್ಟರ್ ಮುಸ್ಲಿಮ ಕ್ರಿಶ್ಚಿಯನ್ನ ಕೇಳಬೇಕಲ್ಲ? ಹೌದು. ಅವಾಗಲೂ ಕೇಳಿ. ನೀವು ಫ್ಲೈಟಲ್ಲಿ ಕುತ್ಕೊಂಡಾಗ ಪೈಲಟ್ ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ ಅಂತ ಕೇಳಿ. ಅವಾಗ ಏನು ಬಯಸ್ತೀರಿ? ಯಾರಾದರೂ ಇರಲಿ, ಸೇಫಾಗಿ ಮುಟ್ಟಿಸಿದ್ರೆ ಸಾಕಪ್ಪ. ಬಸ್ ಮೇಲೆ ಕುಂತಾಗ ಡ್ರೈವರ್ ಹಿಂದೂನ ಕ್ರಿಶ್ಚಿಯನ್ನ ಮುಸ್ಲಿಮ್ ಅಂತ ಕೇಳ್ತೀರಾ? ಏನು ಬಯಸೋದು ನೀವು? ಸೇಫಾಗಿ ಮುಟ್ಟಿಸಿದ್ರೆ ಸಾಕು. ಸೊ ಯಾರು ಸಾಬ್ರ ಹತ್ರ ಪಂಚರ್ ತಿದ್ದಿಸ್ಕೋಬೇಡಿ, ಯಾರು ಸಾಬ್ರ ಹತ್ರ ಚಿಕನ್ ತಗೋಬೇಡಿ ಅಂತ ಹೇಳ್ತಾರಲ್ಲ, ದಯವಿಟ್ಟು ಕೇಳಿ, ಹಂಗೆ ಹೋಗಬೇಡಿ. ಬಟ್ ಅದೇ ಪ್ರಶ್ನೆನ ಆಸ್ಪತ್ರೆ ಆಪರೇಷನ್ ಬೆಡ್ ಅಲ್ಲಿ ಇದ್ದಾಗಲೂ ಕೂಡ ಅದೇ ಪ್ರಶ್ನೆನೇ ಕೇಳತ್ತೀರಾ? ಅದೇ ಪ್ರಶ್ನೆ ಕೇಳಬೇಕಲ್ಲ. ಇದು ಎಲ್ಲ ಕಡೆ ಅನ್ವಯ ಆಗ್ಬೇಕಲ್ಲ ಸರ್. ಈ ಪ್ರಶ್ನೆ ಎಲ್ಲಾ ಕಡೆನೂ ಅನ್ವಯ ಆಗ್ಬೇಕು, ಬರೀ ಪಂಚರ್ ಅಂಗಡಿಗೆ ಇಷ್ಟೇ ಅಲ್ಲ. ಹೌದು, ಕರೆಕ್ಟ್. ಅಂದ್ರೆ ಯಾವ್ದೇ ಆಗ್ಲಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವ್ದೇ ಧರ್ಮಗಳಿಲ್ಲ ಸರ್, ಮನುಷ್ಯ ಧರ್ಮ ಒಂದೇ ಇರೋದು. ಅದೊಂದು ಈ ನಮ್ಮ ಕಾರ್ಯಕ್ರಮದಿಂದ ಹೇಳ್ಬೋದು ಅಷ್ಟೇ. ಬಟ್ ಯಾರ ಪರವಾಗೂ ಇದು ನಾವು ಮಾತಾಡೋದಲ್ಲ ಇದು. ಬಟ್ ಇರೋದೇ ಒಂದು ಪ್ರಶ್ನೆ ಅಂತ ಬಂದ್ರೆ, ನಾವೆಲ್ಲ ಒಂದು ಮನುಷ್ಯರು. ಇದು ಯಾಕೆ ವಿಷಯನ ತಂದು ಬಂದೆ ಗೊತ್ತಾ? ಹಿಂದೂ ಮುಸ್ಲಿಂ ನನಗೆ ಇಷ್ಟ ಇಲ್ಲ ಮಾತಾಡಕ್ಕೆ. ಹೌದು. ಆದ್ರೆ ಇವರು ಬೇಕು ಅಂತಲೇ ಸೌಜನ್ಯ ಪ್ರಕರಣವನ್ನ ಹಾಳು ಮಾಡೋದಕ್ಕೆ ದೇ ಆರ್ ಬ್ರಿಂಗಿಂಗ್. ಇವರು ಒಂದಿಷ್ಟು ನಕಲಿ ದೇಶಭಕ್ತ ಭಾಷಣ ಮಾಡುವಂತ ಪೇಡ್ ಭಾಷಣಕಾರಿದಾರಲ್ಲ, ಅವ್ರನ್ನ ಮುಂದಿಟ್ಟು ಹಿಂದೂ ಮುಸ್ಲಿಂ ಗಲಭೆ ಎಬ್ಬಿಸಿ ಸೌಜನ್ಯ ಪ್ರಕರಣವನ್ನ ಆಚೆಗೆ ತರಿಸ್ಬೇಕು ಅಂತ ಆಗ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೂ ಆಗಲ್ಲ. ತಿಪ್ಪರ್ ಲಗಾಟ ಹೊಡೆದ್ರು ಆಗಲ್ಲ. ಎಲ್ಲ ಇದರಲ್ಲೂ ಕೇಳಪಟ್ಟಿದ್ದು ಅಂದ್ರೆ, ಈಗ ಸೌಜನ್ಯ ಶಕ್ತಿ ಅಂತ ಹೇಳ್ತಾ ಇರ್ತಾರೆ. ಏನಿದು ಸೌಜನ್ಯ ಶಕ್ತಿ ಅಂದ್ರೆ ಇದನ್ನೆಲ್ಲವನ್ನು ಕೂಡ, ಇದೇನು ಹೋರಾಟ ಇದೆ ಆ ಒಂದು ಶಕ್ತಿನೇ ತೆಗೆದುಕೊಂಡು ಹೋಗ್ತಾ ಇದೆ. ಆನಂತರ ಯಾರು ಇದರ ಹೋರಾಟಕ್ಕೆ ಅಡ್ಡಿಪಡಿಸ್ತಾರೋ ಅಥವಾ ಇರದ ವಿರುದ್ಧವಾಗಿ ಹೋಗ್ತಾರೋ ಅವರೆಲ್ಲರೂ ಕೂಡ ವಿನಾಶದ ಅಂಚಿನಲ್ಲಿದ್ದಾರೆ. ಈಗ ನೀವು ಇದರಲ್ಲಿ ನೋಡಿರ್ಬೋದು, ಯಾವುದು ಈ ಕಾಂತಾರ ಸಿನಿಮಾಕ್ಕೂ ಇದಕ್ಕೂ ಬಹಳ ತಾಳೆ ಆಗುತ್ತೆ. ಆನಂತರ ಎಲ್ಲ ಆಲ್ಮೋಸ್ಟ್ ನನಗನ್ಸಿದ ಮಟ್ಟಿಗೆ ಈ ಕಾಂತಾರ ಸಿನಿಮಾ ಇದ್ರ ಸಲುವಾಗಿನೇ ಮಾಡಿದ್ರು ಅಂತ ಅನ್ಸುತ್ತೆ. ಏನ್ ಇದ್ರ ಬಗ್ಗೆ ಕತೆ? ಸೌಜನ್ಯ ಅದು ಒಂದು ಕತೆ ಅಲ್ಲ, ಅದೊಂದು ಶಕ್ತಿ. ನಮ್ಮ ಅನುಭವದಲ್ಲಿ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ನಿರಂತರವಾಗಿ 13 ವರ್ಷದವರೆಗೂ ಕೂಡ ಗಟ್ಟಿಯಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ, ಇಡೀ ಹೋರಾಟವನ್ನ ಮುಂದೆ ನಡೆಸ್ತಾ ಇರುವಂಥದ್ದು ಆ ಸೌಜನ್ಯ ಅನ್ನುವಂಥ ಒಂದು ಶಕ್ತಿ. ಯಾಕಂತ ಹೇಳಿದ್ರೆ, ಇಂಥ ಪ್ರಭಾವಿಗಳ ವಿರುದ್ಧ, ಇಷ್ಟೊಂದು ದೊಡ್ಡ ಕೊಲೆಗಡಕರ ವಿರುದ್ಧ ಅವರು ಇಡೀ ಸರ್ಕಾರವನ್ನೇ ಹಿಂಗಳ್ಳಾಡಿಸ್ತಾರೆ. ಅವರು ಅಂಥವ್ರ ವಿರುದ್ಧ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ಶಕ್ತಿನೇ ತೆಗೆದುಕೊಂಡು ಹೋಗ್ತಾ ಇದೆ. ಮತ್ತು ಯಾರು ಈ ಹೋರಾಟಕ್ಕೆ ಅಡ್ಡಿಪಡಿಸ್ತಾರೆ, ಯಾರು ಆ ಪ್ರಭಾವಿಗಳ ಅತ್ಯಾಚಾರ ಮಾಡಿದಂತಹ ಪ್ರಭಾವಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ, ಅವ್ರು ಎಲ್ಲರೂ ಕೂಡ ಇದುವರೆಗೂ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಬಂದು ನಿಂತ್ಕೊಂಡಿದ್ದಾರೆ. ಸಿನಿಮಾ ನಟರು ಇರ್ಬೋದು, TV ಚಾನಲ್ನವ್ರು ಇರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ತಗೊಳ್ಳಿ ನೀವು, ಎಲ್ರಿಗೂ 18 ಮೇಲೆ 8 ಬೀಳ್ತಾ ಇದೆ. ನಮ್ಮನ್ನೆಲ್ಲರನ್ನೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರೋದೇ
ಆ ಒಂದು ಶಕ್ತಿ ತಾಯಿ ಚಾಮುಂಡೇಶ್ವರಿ ಶಕ್ತಿ, ಚಾಮುಂಡೇಶ್ವರಿನೇ ತಾಯಿ ಸೌಜನ್ಯ ರೂಪದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಾ ಇದ್ದಾಳೆ. ಅದಕ್ಕೆ ಸೌಜನ್ಯ ಶಕ್ತಿ ಅಂತ ನಾವು ಹೇಳೋದು. ಇದು ಯಾವುದು ಕೂಡ ನಾವು ನಮ್ಮಿಂತ್ರ ಅಲ್ಲ. ಒಂದು ವೇಳೆ ಏನಾದರೂ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡ್ರು ನನ್ನಿಂತರನೇ ಹೋರಾಟ ಅಂತ ಎತ್ತು ಹೇಳಿಲ್ಲ. ನಾನೇನಾದರೂ ಅದನ್ನು ಹೇಳಿದರೆ ನನ್ನಂಥ ಮೂಕನೇ ಯಾರಿಲ್ಲ. ಇದು ನನ್ನಿಂದ ಅಲ್ಲ, ಇದು ಆ ಶಕ್ತಿಯಿಂದ, ಆ ಶಕ್ತಿಯ ಪ್ರೇರಣೆಯಿಂದ. ಹೀಗಾಗಿ ಇಂಥಲ್ಲಿ ಯಾರೋ ಎಷ್ಟೋ ಸಾಕಷ್ಟು ಜನ ಬಂದರು ಸರ್, ಬಂದು ಕ್ರೆಡ್ ಏನೋ ತಾವೇ ಏನೋ ಅಂತ ಹೇಳ್ಕೊಳಕ್ಕೆ ಹೋದ್ರು, ಇದರಿಂದ ದುಡ್ಡು ಮಾಡ್ಕೊಳಕ್ಕೆ ಹೋದ್ರು, ಎಲ್ಲರೂ ಕೂಡ ಏಟ್ ತಿಂದಿದ್ದಾರೆ. ಅದೇ ಸೌಜನ್ಯ ಶಕ್ತಿ ಅಂತ ಹೇಳೋದು. ನಿಮ್ಮಿಂತ್ರ ಅಂತಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಇದಕ್ಕೆ ಯಾಕೆ ಕ್ಯಾಪ್ಟನ್ ಮಾಡಿದ ಅಂತ ಹೇಳಿದ್ರೆ, ತುಂಬಾ ನಿಷ್ಠಾವಂತರು ಇದ್ದಾರೆ, ತುಂಬಾ ಸಿಂಪಲ್ ಇದ್ದಾರೆ, ಈ ಹೋರಾಟಕ್ಕೆ ಬಹಳಷ್ಟು ಪ್ರಾಮಾಣಿಕತೆ ಇದೆ. ಸೊ ಹಿ ಇಸ್ ದ ಕ್ಯಾಪ್ಟನ್. ಯಾರು ಹೋರಾಟದಲ್ಲಿ ಪ್ರಾಮಾಣಿಕತೆಯನ್ನೇ ಉಳಿಸ್ಕೋತಾರಲ್ಲ ಅವ್ರು ಹೋರಾಟದಲ್ಲಿ ಇರ್ತಾರೆ. ಇದರಲ್ಲಿ ಏನೇನೋ ದುಡ್ಡು ಮಾಡ್ಕೋಬೇಕು, ಅಪೋಸಿಟ್ ಗ್ಯಾಂಗ್ ಇಂದ ದುಡ್ಡು ತಗೋಬೇಕು, ಇನ್ನೇನೋ ಮಾಡ್ಕೋಬೇಕಂತ ಅವ್ರು ಆಟೋಮೆಟಿಕಲಿ ಬಿಟ್ಟು ಹೋಗ್ತಾರೆ. ಅದು ಅವ್ರಾಗೆ ನಾವೇನಲ್ಲ, ಅವ್ರವ್ರಾಗೇನೆ ಕಳ್ಸ್ಕೊಂಡು ಹೋಗ್ತಾರೆ. ಅದು ಸೌಜನ್ಯ ಶಕ್ತಿ. ಸೊ ಆ ಥರ ಒಂದು ನಡೀತಾ ಇದೆ. ಓಕೆ ಸರ್, ಎಲ್ಲ ವಿಷಯದಲ್ಲಿ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ನಿಮ್ಮ ಹತ್ರ ಕೇಳಬೇಕು ಅಂತ ಇದ್ದೆ ನಾನು ಇವಾಗ. ಏನು ಅಂತ ಅಂದರೆ, ಸೌಜನ್ಯ ಕೇಸಿಗೂ ನಮ್ಮ ಕಾಂತಾರ ಚಿತ್ರಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇದು ಓಡಾಡ್ತಾ ಇದೆ. ಏನ್ ಸಂಬಂಧ ಇರುತ್ತೆ ಅಂದ್ರೆ, ಕಾಂತಾರ ಚಿತ್ರಕ್ಕೂ ಒಂದು ಕತೆಗೂ ಈ ಸೌಜನ್ಯ ಕೇಸಿಗೂ ಒಂದು ಅಂತರ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ನೀವು ಕಂಪ್ಯಾರಿಸನ್ ಮಾಡಿದ್ರೆ ಈ ಸೌಜನ್ಯ ಹೋರಾಟ ಏನಿದೆಯಲ್ಲ ಮತ್ತೆ ಕಾಂತಾರ ಸಿನಿಮಾಕ್ಕೂ ಬಹಳಷ್ಟು ಸಾಮ್ಯತೆ ಇದೆ. ಅದನ್ನ ಆ ಕಾಂತಾರದಲ್ಲಿ ಆ ಒಬ್ಬ ರಾಜ ಆ ದೈವದ ದೈವನ್ನ ಒಂದು ಏನೋ ವಿತ್ ಸರ್ಟನ್ ಕಂಡೀಷನ್ಸ್ ಇಷ್ಟು ಜಾಗ ಕೊಡ್ತೀನಿ ಅಂತ ಹೇಳ್ಕೊಂಡು ಅದನ್ನು ಶಿಫ್ಟ್ ಮಾಡ್ತಾರೆ. ಇಲ್ಲಿನೂ ಕೂಡ ಕದ್ರಿ ಮಂಜುನಾಥ ಸ್ವಾಮಿ ಮೂಲ ಇರೋದೇ ಕದ್ರಿಯಲ್ಲಿ, ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ತಾರೆ. ಬಟ್ ಆದರೆ ಅದರ ನೆಕ್ಸ್ಟ್ ವಂಶಸ್ಥರು ಅಂದ್ರೆ ಇವರು ಈಗಿನವರು ಏನು ದೈವದ ಪರವಾಗಿ ಮತ್ತು ಧರ್ಮದ ಪರವಾಗಿ ಇರಬೇಕು ಅದು ನಡ್ಕೊಳ್ತಾ ಇಲ್ಲ. ಕಾಂತಾರದಲ್ಲಿ ಏನೇನು ಘಟನೆಗಳು ನಡೆದವಲ್ಲ, ಅಲ್ಲಿ ಇಲ್ಲಿ ಈಗ ಏನು ಸಮಸ್ಯೆ ಆಗ್ತಾ ಇದೆ ಕಾಂತಾರಕ್ಕೆ ಅಂತ ಹೇಳಿದರೆ, ಅಂದರೆ ನಾನು ಅನ್ಕೊಂಡಿದ್ದು, ಇಟ್ ಇಸ್ ಮೈ ಒಪಿನಿಯನ್, ಕಾಂತಾರ ಭಾಗ 2 ರಿಲೀಸ್ ಆಗಬೇಕು ಅಂತ ಬಯಸೋರಲ್ಲಿ ನಾನು ಒಬ್ಬನೇ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ತುಂಬ ಒಳ್ಳೆ ನಿರ್ದೇಶಕರು, ಮತ್ತು ಭಾಳ ವರ್ಷ ಆದಮೇಲೆ ನಾನು ಧಾರವಾಡದ ಪದ್ಮಾ ಟಾಕೀಸಲ್ಲಿ ವಿತ್ ಫ್ಯಾಮಿಲಿ ನೋಡಿದ ಸಿನಿಮಾ ಆಫ್ಟರ್ 20 ಇಯರ್ಸ್ ನೋಡಿದ್ದೀನಿ ಧಾರವಾಡದಲ್ಲಿ ಥಿಯೇಟರ್ನಲ್ಲಿ. ಸೊ ಪಾರ್ಟ್ 2 ಬರಬೇಕು ಅಂತ ನಾನು ಅನ್ಕೋತೀನಿ. ಆದರೆ ಇಲ್ಲಿ ಒಂದು ಪ್ರಮಾದ ಅಂತ ನಾನು ಅನ್ಕೋತೀನಿ. ಇದರಲ್ಲಿ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರು ಮುಖ್ಯ ಪಾತ್ರಧಾರಿಯಾಗಿ ದಣಿಗಳ ವಿರುದ್ಧ ಹೋರಾಟ ಮಾಡ್ತಾರೆ. ಕಾಂತಾರ ಸಿನಿಮಾದಲ್ಲಿ ದೈವದ ಪರವಾಗಿ ಅವರಲ್ಲಿನೇ ದೈವ ವ್ಯಕ್ತ ಆಗುತ್ತೆ ಅಲ್ವಾ, ಅವರಲ್ಲಿನೇ ದೈವ ವ್ಯಕ್ತ ಆಗುತ್ತೆ ಕೊನೆಗೆ, ದಣಿಗಳ ವಿರುದ್ಧ. ನಿಜ ಜೀವನದಲ್ಲಿ ಅದೇ ರಿಷಬ್ ಶೆಟ್ಟಿ ಅವರು ಆ ದಣಿಗಳಿಗೆ ಹೋಗಿ ಹೊಗಳಿ ಅವ್ರ ಕಾಲು ಬಿದ್ದು ಬರ್ತಾ ಇದ್ದಾರೆ. ಸೌಜನ್ಯ ಪ್ರಕರಣದ ಅತ್ಯಾಚಾರಿಗಳ ಕಾಲು ಬಿದ್ದು ಬರ್ತಾ ಇದ್ದಾರೆ. ಆಕ್ಚುಲಿ ನಿಜ ಜೀವನದಲ್ಲಿ ದೈವನೂ ಕೂಡ ಆ ದಣಿಗಳ ವಿರುದ್ಧನೇ ಇದೆ. ಹಿಂಗಾಗಿ ಯಾರ್ಯಾರು ಸೌಜನ್ಯ ವಿರುದ್ಧ ಮಾತಾಡ್ತಾರೆ ಎಲ್ಲರೂ ಕೂಡ ನಾಶ ಆಗ್ತಾ ಇದ್ದಾರೆ. ಇವರು ನಿಜ ಜೀವನದಲ್ಲಿನೂ ಕೂಡ ಒಂದೇ ಒಂದು ಮಾತು ಸೌಜನ್ಯ ಪರವಾಗಿ ಆಡ್ಬಿಟ್ಟಿದ್ರೆ ರಿಷಬ್ ಶೆಟ್ಟಿ ಅವರು ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಅನ್ನೋದು ನಂದು ವೈಯಕ್ತಿಕ ಅಭಿಪ್ರಾಯ. ನೀವು ನೋಡಿ, ಸಿನಿಮಾದಲ್ಲಿ ಒಂದು ತೋರಿಸ್ತಾರೆ, ಅದನ್ನ ದೈವವನ್ನ ತೋರಿಸಿ ಸಾಕಷ್ಟು ಲಾಭ ಕೀರ್ತಿ ಎಲ್ಲ ಬರ್ತದೆ, ಬರಲಿ, ಅವ್ರಿಗೆ ಬರಬೇಕು, ದುಡ್ಡು ಕೀರ್ತಿ ಬರಬೇಕು ವ್ಯಕ್ತಿಗೆ. ಆದರೆ ನಿಜ ಜೀವನದಲ್ಲಿ ಸ್ಟಾರ್ಟಿಂಗ್ ನಮ್ಮ ಅಲ್ಲಿ ಮಂಗಳೂರಿನ ಸ್ನೇಹಿತರು ಹೇಳ್ತಾ ಇದ್ರು, ಕಾಂತಾರ ಸಿನಿಮಾದ ಎಲ್ಲಾ ಕೋ ಆಕ್ಟರ್ಸ್ಗಳು, ಅದ್ರ ಕೆಲವೊಬ್ರು ಈ ಸ್ಥಳೀಯರು ತುಳುನಾಡಿನ ಅವರೆಲ್ಲರೂ ಸೌಜನ್ಯ ಪರವಾಗಿದ್ದಾರೆ. ಸೌಜನ್ಯ ಸ್ಟೇಟಸ್ ಹಾಕೊಳ್ತಾ ಇದ್ರು. ಆ ಗುರು ಅಂತ ಇರ್ತಾರಲ್ಲ ಅವ್ರ ತಮ್ಮ ಸಿನಿಮಾದಲ್ಲಿ, ಅವರು ಎಲ್ಲರೂ ಕೂಡ ಎಲ್ಲರೂ ಕೂಡ ಸೌಜನ್ಯ ಹೋರಾಟದ. ಆದರೆ ರಿಷಬ್ ಶೆಟ್ಟಿ ಅವರು ಒಬ್ಬರೇ ದಣಿಗಳಿಗೆ ಹೋಗಿ ಕಾಲ್ ಬಿದ್ದು ಬರ್ತಾರೆ. ಇದನ್ನ ದೈವ ಹೆಂಗ್ ಒಪ್ಕೊಳ್ಳುತ್ತೆ? ಈ ಲಾಜಿಕ್ ಅನ್ನ ಬೇರೆ ಸಿನಿಮಾಗಳಿಗೆ, ಬೇರೆ ಆಕ್ಟರ್ಗಳಿಗೆ ನಾವು ಅನ್ವಯ ಆಗಕ್ಕಾಗುದಿಲ್ಲ. ಸಿನಿಮಾದಲ್ಲಿ ಪೊಲೀಸ್ ಆಕ್ಟಿಂಗ್ ಮಾಡಿಬಿಟ್ರೆ ನಿಜ ಜೀವನದಲ್ಲಿ ಕಳ್ಳರನ್ನ ಹಿಡಿಬೇಕಂತ ಕೇಳ್ತೀರಾ. ಆದ್ರೆ ಇಲ್ಲಿ ಅದು ಅಪ್ಲೈ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ನಂಬಿಕೆಯನ್ನ ಇಟ್ಟು ಸಿನಿಮಾ ಮಾಡಿದ್ದಾರೆ. ಆದ್ರೆ ಆ ದೈವಕ್ಕೆ, ದೈವ ಶಕ್ತಿಗೆ ನೀನ್ ಸಿನಿಮಾದಲ್ಲಿ ಹೆಂಗ್ ಮಾಡಿದೀಯಪ್ಪ, ನಿಜ ಜೀವನದಲ್ಲೂ ಹಂಗೆ ಇರುವಂತ. ಯಾಕಂದ್ರೆ
ಆ ಸಿನಿಮಾನು ಕೂಡ ದೈವ ನೋಡಿರ್ತದೆ. ಅದು ಸರ್ವವ್ಯಾಪಿ ಅಂತ ನಾನು ಅನ್ಕೊಂಡಿದ್ದೀನಿ. ಎಕ್ಸ್ಪರ್ಟ್ ಅಲ್ಲ ನಾನು, ಬಟ್ ದೈವ ಸರ್ವವ್ಯಾಪಿ. ಸಿನಿಮಾದಲ್ಲಿ ನೀನು ಹಿಂಗೆ ತೋರಿಸಿ ನಾನು ನಿನ್ನಲ್ಲೇ ಬಂದೆ, ನಿಜ ಜೀವನದಲ್ಲಿ ಹೋಗಿ ಅವ್ನ ಕಾಲು ಬೀಳ್ತಾ ಇದೆಯಲ್ಲಪ್ಪ ನೀನು ಅಂತ ದೈವ ಕೇಳುತ್ತಾನೆ. ಹೌದು. ಸೊ ಆ ಒಂದು ಪ್ರಮಾದವನ್ನು ಇವರೇನಾದರೂ ಅವ್ರ ಮನೆಗೆ ಹೋಗಿ ಅಥವಾ ಸೌಜನ್ಯ ಮೂರ್ತಿ ಮುಂದೆ, ಪ್ರತಿಮೆ ಮುಂದೆ ಒಂದೇನಾದ್ರೂ ಸಂಕಲ್ಪ ಮಾಡಿ ನಿನಗೆ ನ್ಯಾಯ ಸಿಗಲಿ ಅಂತ ರಿಷಬ್ ಶೆಟ್ಟಿ ಅವ್ರು ಹೇಳಿದ್ರೆ, ನನಗನ್ಸಿದ ಮಟ್ಟಿಗೆ ಇವೆಲ್ಲ ಅಡೆತಡೆಗಳು ಕೂಡ ಆಗುತ್ತೆ ಮತ್ತು ಸಿನಿಮಾ ಬೇಗ ಬರುತ್ತದೆ. ನಾನು ಕೂಡ ಸಿನಿಮಾ ಬೇಗ ಬರಲಿ ಅಂತ ಐ ಆಮ್ ದ ವೆಲ್ ವಿಷರ್. ಐ ಆಮ್ ನಾಟ್ ಅವ್ರ ಅಗೇನ್ಸ್ಟ್ ಅಲ್ಲ, ನಾನು ಚಿತ್ರತಂಡದ ಅಗೇನ್ಸ್ಟ್ ಅಲ್ಲ. ನನಗೆ ಭಾಳ ಇಷ್ಟ ಆಗಿತ್ತು ಸಿನಿಮಾ ಅದು. ಬಟ್ ಸಿನಿಮಾದಲ್ಲಿ ನೀವು ಒಂದು ಮಾಡ್ತೀರಾ, ನಿಜ ಜೀವನದಲ್ಲಿ ಎಕ್ಸಾಕ್ಟ್ಲಿ ಅದರ ಅಪೋಸಿಟೇ ನಡ್ಕೋತೀರಾ ಅಂದಮೇಲೆ ದೈವಕ್ಕೂ ಕೂಡ ಬಹುಶಃ ಸಿಟ್ಟು ಬಂದಿದೆ. ಸರ್, ಇಷ್ಟೊತ್ತು ಎಲ್ಲ ನಮ್ಮ ಕಾರ್ಯಕ್ರಮದ ಬಗ್ಗೆ ತುಂಬ ತಿಳಿಸ್ಕೊಟ್ಟಿದ್ದೀರಾ. ನಾನು ಕೇಳ್ಕೊಳ್ಳೋದಿಷ್ಟೇ, ಕಾನೂನು ವಿರೋಧವಾಗಿ ಹೋರಾಡೋದು ಇದು ಎಲ್ಲ ಏನೇನೋ ಹೇಳ್ತಾರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಂಥದ್ದೇನಿಲ್ಲ. ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು, ಆ ಪರವಾಗಿ ನೀವು ಹೋರಾಟ ಮಾಡ್ತಿದ್ದೀರಾ. ನಿಮ್ಮ ಹೋರಾಟಕ್ಕೆ ನಾವು ಯಾವಾಗಲೂ ಜಯ ಸಿಗಲಿ ಅಂತಲೇ ಕೇಳ್ಕೊತೀವಿ ನಮ್ಮ ಪ್ರಿನ್ಸ್ ಸ್ಟುಡಿಯೋಸಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು ಸೋ ಮಚ್ ಸರ್.